ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 22ನೇ ಪದ್ಯ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ದೇಹದಿರವಿನೊಳು ಸೋಜಿಗವೆನಿಸಿಹುದು ನಿಜವೋ, ದೇಹದೊಳಗಾಡಿ ನೋಡುವುದು ನಿಜವೋ, ದೇಹ ಕರಣಾಳಿಗಾಧಾರವಾದ ಸುನಿಜವೋ, ದೇಹಾಭಿಮಾನಿಯ ಮನವೇ ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ನಾನೆಂಬುದೆಡವಿಡದೆ ಪೊರಗನರಿಯೋದೆ ನಿಜವೋ, ನಾನೆಂಬುದಡಗಿದ ಆನಂದ ನಿಜವೋ, ಆನಂದವದು ತೋರ್ಪುದೇನು ವಿಡಿದುದು ನಿಜವೋ, ಆನಂದವೆಂಬುದಡಗಿದ ನಿಲವೇ ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ಸಗುಣ ರೂಪವೇ ತನ್ನ ಸಹಜವಾದುದು ನಿಜವೋ, ಸಗುಣ ನಿರ್ಗುಣ ತತ್ವ ತಾನೇ ನಿಜವೋ, ಸಗುಣ ನಿರ್ಗುಣವನಚ್ಚಳಿದ ಪದವದು ನಿಜವೋ, ಸಗುಣಾದಿಗಳ ಸೋಂಕದಿಹುದೇ ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ಬಗೆಯ ಕುರುಹಿನ ಕಲಾ ಬಿಂದು ನಾದವೇ ನಿಜವೋ, ಬಗೆಯ ಬಣ್ಣಕ್ಕೆ ಬಾರದಿಹುದೇ ನಿಜವೋ, ಜಗದ ನಾನಾ ತತ್ವದೊಡನೆ ಅಗಲದಿರ್ಪುದೆ ನಿಜವೋ, ಮುಗುಳೆಯ ಜಗಕ್ಕೆ ಅನ್ಯಬಹುದು ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ಫಲವು ಮತಭೇದವಾದವನುಳಿದು ಸಂಶಯದ ಹೊಲವಿಲ್ಲದೆ ಆನು ನೀನು ಎಂಬುದು ಅಳಿದು ಸಲೆನೇಮ ಸೀಮೆ ತೋರದ ಶಂಭುಲಿಂಗವಾದ ಉಳುಮೆ ಚಿನ್ಮಾತ್ರವು ಅದು ನಿಜ ಕಾಣಿರೇ. ನಾವು ಅರಿದೆವು ಪೂಜ್ಯಪಾದ ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಜಸ್ನಿ ಪ್ರಣಾಮಗಳನ್ನು ಕ್ಷೇತ್ರದ ದೇವತೆಯಾದ ಜಗದ್ಗುರು ಸಿದ್ದೇಶ್ವರರ ಶ್ರೀ ಶರಣಾರವಿಂದಗಳಿಗೆ ನಮಸ್ಕಾರ ಮಾಡಿ ಜ್ಞಾನ ಪ್ರತಿಪಾದನ ಸ್ಥಳದ ನಿತ್ಯಮೋತ್ತಮವಾದ ಭೂಮಿಕೆಯಲ್ಲಿ ತೊಡಗಿಸಿಕೊಂಡು ನರನಿಂದ ನಾರಾಯಣ ಜನ್ಮಕ್ಕೆ ವರ್ಗಾವಣೆಗೊಳ್ಳಲು ಅಪೇಕ್ಷೆಯಿಂದ ಕೂಡಿದಂತಹ ಪುಣ್ಯಾತ್ಮನೇ ತಮ್ಮೆಲ್ಲರಿಗೆ ನಾನು ಶರಣಾರ್ಥಿಗಳು. ಸಂಬಂಧ ಅಂತ ಒಂದು ಲಿಂಗವನ್ನು ಪದೇ ನೀವು ನಾನು ಹೇಳ್ತೇನೆ. ಅಧಿಕಾರಿ ಸಂಬಂಧ ಕೊನೆಯಿಂದ ಪ್ರಯೋಜನ. ಯಾರು ಡಿಸ್ಟರ್ಬ್ ಮಾಡ್ತಾರ ನೋಡ್ರಿ, ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ನೋಡ್ಕೊಡ್ರಿ. ಅಮರ್ ಈಗ ಹೊಸದಾಗಿ ಆ ಪದ ಆಡಿದ್ರಲ್ರ ಅವ್ರು ಮ್ಯೂಟ್ ಕೊಡ್ತೀರಮ್ಮ. ಅವರೇ ಒಂದ್ ಸ್ವಲ್ಪ ಮ್ಯೂಟ್ ಮಾಡೋದು ಬಟನ್ ಗೊತ್ತೈತೇನಮ್ಮ ನಿಮಗೆ?
ಶರಣ ಮುತ್ತಾಯರು ಮಾಡಿದ್ದೀನಿ ಓಕೆ ಮಾಡಿದ್ದೀನಿ ಸರ್ ಮಾಡಿದ್ದೀನಿ. ಅಷ್ಟೇ, ಸ್ವಲ್ಪ ತಿಳ್ಕೊಳ್ಳೋಣ ಅಷ್ಟೇ. ಒಂದು ಪ್ರಯೋಜನ ಅನ್ನೋದು ನಿಮಗೆ ಸುಲಭ ಸಾಧ್ಯವಾಗಿ ನಿಮಗೆ ಸಿಗ್ಬೇಕಾದ್ರೆ ಆ ಪ್ರಯೋಜನದ ಮುನ್ನ ಹೇಳಿದ ಸಾಧನೆಗಳು ಏನು ಅನ್ನೋದು ಕೂಡ ಅಷ್ಟೇ ಮಹತ್ವವಾಗಿ ನೀವು ಗಮನಿಸಬೇಕಾಗ್ತದೆ. ಇಲ್ಲಿ ಪ್ರಯೋಜನ ಏನಪ್ಪಾ ಇಲ್ಲಿ ರುದ್ರಣ್ಣ? ಅತ್ಯಂತ ದುಃಖ ನಿವೃತ್ತಿ. ಲೇಟ್ ಮಾಡಿದಲ್ಲ, ಲೇಟ್ ಮಾಡಬಾರ್ದು ಇಷ್ಟು. ಬಾಲ್ ಬಂತು ಅಂದ್ರ ದೇವರ ಕೇಳಿ ಹೊಡೆದ್ರೆ ನಿಂದಿರ್ತೇನದು? ಇಲ್ಲ. ಬಾಲ್ ಇನ್ನೂ ಹಾಕಾಕ್ ಹತ್ಯಾರ ಅನ್ನೋಕ್ಕಿಂತ ಮುನ್ನವೇ ನಿಮ್ಮ ದೃಷ್ಟಿ ಬಾಲಿನ ಕಡೆ ಇರ್ಬೇಕು. ಈ ಕ್ರಿಕೆಟ್ ನಾವು ಬಾಲ್ ಹಾಕ್ತಾನ, ಆ ನಂತರ ನೀವು ಒಂದಕ್ಕೆ ಹೋಗಿ ಬಂದು ಹೊಡಿತೇನದು ನಿಂದಿರ್ತೇನದು? ಇಲ್ಲ. ಇನ್ನೂ ತೊಡೆ ಬಾಲ್ ತಿಕ್ಕೂರಾಗನ ಈ ಬಾಲ್ ನನಗ ಬರ್ತಕ್ಕಂತ ನಿಮ್ಮ 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 ದೃಷ್ಟಿಕೋನ ಇಟ್ರೆ ಮಾತ್ರ ನೀವು ಪ್ಲೇಯರ್ ಆಗ್ತೀರಿ. ಏನಪ್ಪ ಪ್ರಯೋಜನ ಇಲ್ಲಿ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಲಕ್ಷಣಾತ್ಮಕವಾದ ಮುಕ್ತಿಯೇ ಪ್ರಯೋಜನ. ಕ್ಷಮೆ ಇಲ್ಲಿ ಪ್ರಯೋಜನ. ಹೌದು. ಪ್ರಯೋಜನವನ್ನು ಪಡೆಯುವವರು ಯಾರು? ಯಾರಿಗೆ ಪ್ರಯೋಜನ ಸಿಗ್ತದೆ ಇದು? ಅಧಿಕಾರಿಗಳಿಗೆ. ಅಧಿಕಾರಿ ಪಟ 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 ಹೇಳುದು. ತಪ್ಪನ್ನು ಕೂಡ ಪಟ್ಟಣ ಹೇಳ್ಬಿಡ್ರಿ. ಅಂದ್ರೆ ನಿಮ್ಮ ಆ ತಪ್ಪನ್ನು ಸುಧಾರಿಸಿ ಸರಿ ಹೇಳಲಿಕ್ಕೆ ಬರ್ತದೆ. ಮತ್ತೆ ಅಲ್ಲಿ ತಿದ್ಕೊಳಕ್ ಹೋಗ್ಬಿಡ್ರಿ. ನಿಮ್ಗೆ ಏನ್ ತಿಳಿತದಂತ ಹೇಳ್ಬಿಡಿ. ನೀವೇ ಹೇಳ್ಬೇಕಂತಿಲ್ಲ, ಯಾರು ಬೇಕಾದವರು ಹೇಳ್ಬೋದು. ಅಂದ್ರೆ ಯಾರಪ್ಪ ಇಲ್ಲಿ? ಅಧಿಕಾರಿ. ಯಾರಿಗೆ ಅಧಿಕಾರ ಎನ್ನಬೇಕು ಅಂತ ಕೇಳಿದ್ರೆ ಅತ್ಯಂತ ಸರಳವಾಗಿ ಹೇಳ್ತೀರಿ, ನಿತ್ಯ ಅನಿತ್ಯ ವಸ್ತು ವಿವೇಕ ದ್ವಾರಂ. ಹೌದು. ಇಷ್ಟೇ ಅದು ಅಧಿಕಾರಕ್ಕೆ ಏನ್ ಹೇಳುದದ? ಅನಿತ್ಯ ವಸ್ತುವಿನ ತ್ಯಾಗ, ನಿತ್ಯ ವಸ್ತುವಿನ ಭಂಗ. ಇದನ್ನ ಯಾರು ಹಗಲಿರಲು ಬಯಸ್ತಾರಲ್ಲ ಅವ್ರಿಗೆ ಅಧಿಕಾರಿ ಅಂತ ಕರೀಬೇಕು. ಹೌದು. ಇಲ್ಲಿ ಸಂಬಂಧ ಏನಪ್ಪ? ಪ್ರಯೋಜನ ಆಯ್ತು, ಅಧಿಕಾರ ಆಯ್ತು. ಇಲ್ಲಿ ಸಂಬಂಧ ಏನು ಅಂತಂದ್ರೆ ಜೀವ ಪರಮರ ಸಂಬಂಧವೇ ಸಂಬಂಧ. ಇಲ್ಲಿ ತಕ್ಕ ಏನ್ ಹೇಳಿದ್ವಿ ನಾವು? ಗ್ರಂಥಕ್ಕೂ ವಿಷಯಕ್ಕೂ ಸಂಬಂಧ, ಗುರುವಿಗೂ ಶಿಷ್ಯಗೂ ಸಂಬಂಧ, ಸಮಯ ಸಂಬಂಧ, ಅವೆಲ್ಲ ಸಂಬಂಧಗಳು ಮುಗಿದು ಹೋಗ್ತದೆ. ಈಗ ಇಲ್ಲಿ ಏನಪ್ಪ ಈ ಸಂಬಂಧ ನಿಮಗೆ? ಜೀವ ಪರಮರ ಸಂಬಂಧವೇ ಸಂಬಂಧ. ಸಂಬಂಧ ಹೌದಿಲ್ಲ ಹೇಳ್ರಿ. ಆ ಜೀವ ಪರಮರ ಸಂಬಂಧಕ್ಕಾಗಿ ನಿನ್ನೆ ತನಕ ಏನ್ ನೋಡಿದ್ರಿ ವಿಷಯ ಅಂತಂದ್ರೆ, ನಿನ್ನಿನ ಆ ಪಾಠದ ಮುಖ್ಯ ಶಬ್ದ ಏನು ಅಂತಂದ್ರೆ ವಿಚಾರಿಸು. ಏನದು? ವಿಚಾರಿಸು. ಇಷ್ಟೇ ಅಲ್ಲ, ಮತ್ತೇನಾಗ್ತದ್ರಾಗ? ಪ್ರಾರಂಭದಲ್ಲಿ ಏನ್ ಹಿಡಿದ್ರು ನಿಜಗೊಂಡ್ರು? ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರ ಕನಸಂದದಿ, ಮಾರಮರ್ಶಂಭುಲಿಂಗವನ್ನು ಹೋಲಿಸು. ಇದರಲ್ಲಿ ಹೇಳಿದ್ದು. ಆ ವಿಚಾರ ನಿನ್ನೆಗೆ ಮುಗಿತಲ್ಲ. ನಿನ್ನೆ ಪದದಲ್ಲಿ ಏನ್ ಮುಗಿಸಿದ್ರು ಅವರು? ನೀವ್ ಏನೇನು ವಿಚಾರ ಮಾಡಿರಿ ಅದನ್ನೆಲ್ಲವನ್ನು ಮುಗಿಸ್ಬಿಟ್ರು ಅವರು. ಮೊದಲೇನು ವಿಚಾರ ಮಾಡಿದ್ರಪ್ಪ ನೀವು ಮುಖ್ಯವಾಗಿ ನಿಮ್ಮ ಎದುರಿಗಿರುವಂತ ತನವನ್ನು ವಿಚಾರ ಮಾಡಿದ್ರಿ ಒಂದನೇ ಪದದಲ್ಲಿ. ತಿಳಿದಿರೋ ನಿನ್ ಪದ ಅದು. ಒಬ್ಬನೇ ನುಡಿಯಲ್ಲಿ ಏನ್ ನೋಡಿದ್ರಪ್ಪ ನೀವು? ನಿಮ್ಮ ದೇಹವನ್ನು ನೋಡಿದ್ರಿ. ಜೀವ ದೇಹದಲ್ಲಿ ಏನು? ಇಂದ್ರಿಯಗಳ ಸಮೂಹ, ಪ್ರಾಣಗಳ ಸಮೂಹ, ಅಹಂಕಾರಗಳ ಸಮೂಹ, ಇಷ್ಟೇ ಹೌದಲ್ಲ ದೇಹ ಅಂದ್ರೆ. ಆನಂತರ ಏನ್ ನೋಡಿದ್ರಿ? ಎದುರಿಗಿರೋ ವಿಶ್ವವನ್ನು ನೋಡಿದ್ರಿ. ಏನ್ ವಿಶ್ವ ಅಂದ್ರೆ ಏನದಾದ್ರಾಗ? ಪಂಚಭೂತಗಳು, ಪಂಚ ವಿಷಯಗಳು, ಅವಿದ್ಯಾದಿ ಕಲ್ಪನಾ ಕೃತ್ಯಗಳು, ಅಧ್ಯಾರೋಪಗಳು, ಇವೇ ಹೌದಲ್ಲ ಅದ್ರ ಇರೋದು. ಆನಂತರದಲ್ಲಿ ಏನ್ ನೋಡಿದ್ರಿ? ತುರ್ಯಾತೀತ ಅವಸ್ಥೆಗಳನ್ನು ನೋಡಿದ್ರಿ. ಅವು ಯಾವ ನಾನಲ್ಲ ಅಂತ ನಿರ್ಣಯ ಆಯ್ತು. ನಿನ್ನ ಪದ ಮುಗಿದಾಗ ಏನ್ ನಿರ್ಣಯ ಸಿಕ್ಕೈತಪ್ಪ ನಿಮ್ಗ? ಗುರು ಶಂಭುಲಿಂಗವೇ ನಾನು. ಗುರು ಶಂಭುಲಿಂಗವೇ ನಾನು ಅಥವಾ ಇವು ಯಾವ ನಾನಲ್ಲ? ಇವ ಎರಡು ಹೊರದಲ್ಲಿ ಹೋಗ್ತಾರೆ ಅದಕ್ಕ.
ಹಾಗಾದ್ರೆ ಆ ಗುರು ಶಂಭುಲಿಂಗವೇ ನಾನು ಅಂತ ಹೇಳಿದೆಲ್ಲ, ಅದೆಲ್ಲದ ನಾನೇ ಶಂಭುಲಿಂಗವೇ ನೀನು ಅಂತ ಹೇಳಿದಲ್ಲಪ್ಪ ನೀನೀಗ ನನಗ. ಹ್ಞೂ ಆ ಗುರು ಶಂಭುಲಿಂಗವು ಅನ್ನೋದು ಎಲ್ಲದ ಅನ್ನೋದು ಹೇಳ್ಬೇಕಲ್ಲ. ಹೌದಪ್ಪ. ಅದಕ್ಕೆ ಅವ್ರು ಇವತ್ತು ಏನ್ ಕೇಳಕ್ಕಿದ್ದಾರೆ ಅಂದ್ರೆ, ಆ ಗುರು ಶಂಭುಲಿಂಗವೇ ನಾನು ಅಂತ ನೀನು ಅಂತ ಹೇಳಿದಲ್ಲಪ್ಪ ರುದ್ರಪ್ಪ, ನಾವು ಅರಿದೆವು ಹೌದಿಲ್ಲ? ಏನದು ಪದ, ಏನದು? ನಾವು ಅರಿದೆವು. ನಾವು ಅರಿದೆವು ಎಂಬಿರಿ, ನಿನ್ನೆ ಪದದೊಳಗೆ ಎಂಬಿರಿ. ಹೆಂಗ್ ಅನ್ಬೇಕದನ್ನ ನಿನ್ನೆ ಪದ್ಯದಲ್ಲಿ ಎಂಬಿರಿ. ನಿನ್ನೆ ಪದದೊಳಗೆ ತನು ನಾನಲ್ಲ, ಜಗತ್ತರು ವಿಶ್ವ ನಾನಲ್ಲ, ತೂರೆ ನಾನಲ್ಲ, ತೂರ್ಯಾತೀತ ನಾನಲ್ಲ, ಎಲ್ಲ ವಿಷಯಗಳಿಗೆ ಅತೀತನಾದಂತ ಶಂಭುಲಿಂಗವೇ ನಾನು ಅಂತ ಅಂತೀಯಲ್ಲಪ್ಪ ತಮ್ಮ. ಅದು ಎಲ್ಲದ ಅನ್ನೋದನ್ನ ಒಂದ್ ಸ್ವಲ್ಪ ನನಗಾರ ತಿಳುವಂಗೆ ಹೇಳ್ತೀನಿ. ಏನದು ಪಲ್ವಿ ಇವತ್ತು ಪಲ್ವಿ ಹೆಂಗದ ಅದು ಎಲ್ಲಿದಂತ ತಿಳಂಗ್ ಹೇಳ್ತೇನು ಹೇಳ್ತೇನಪ್ಪ ಅಂತ ಗುರುಗಳಿಗೆ ಕೇಳಿ ಕೇಳಿ ಅಷ್ಟಕ್ಕೆ ಬಿಡ್ಲಿಲ್ಲ ಅವರು. ನಾವು ನೀನ್ ತಿಳ್ಕೊಂಡೆ ನಾನು ತಿಳ್ಕೊಂಡೆ ಅಂತ ಹೇಳ್ತೀಯಲ್ಲಪ್ಪ ನಿನ್ನೆಯಿಂದ ನೀನು. ಸ್ವಲ್ಪ ಏನಾರ ತಿಳ್ಕೊಂಡು ಹೇಳ್ತೀನ. ಪ್ರವಚನ ಹೆಂಗ್ ಮಾಡ್ಬೇಕು ಗೊತ್ತಾಯ್ತು? ಪ್ರವಚನ ಹೆಂಗ್ ಮಾಡ್ಬೇಕು ಅದು ಹೆಂಗ್ ಮಾಡುದಿಲ್ಲ, ನೀನು ಸ್ವತಂತ್ರ ಕಟ್ಟಬೇಕಾಗತ್ತೆ. ಇವತ್ತು ನಾವು ಅರಿದೆವು ಎಂಬಿರಿ ನಿಜವನು. ಅದು ನಿಮ್ಮ ಭಾವನೆಗೆ ಏನಂತ ಅರ್ಥ ನೀವು? ನಿಮ್ಮ ಭಾವನೆಗೆ ಅಂದ್ರೆ ನಿನ್ನ ಪದ ಮುಗಿದಾಗ ರಾತ್ರಿ ಮಣ್ಕೊಳ್ಳೋ ಮುಂದೆ ಆ ಗುರು ಶಂಭುಲಿಂಗಿಗೆ ನಾನು ಅಂತ ಹೇಳಿ ಏನು ಬಂತಲ್ಲ, ಆದ್ರೆ ಏನಂತ ತಿಳ್ಕೊಂಡ್ರಿ? ಏನು ಎದುರಿಗಿರುವ ವಸ್ತುವಿನಂತೆ ತಿಳ್ಕೊಂಡ್ರು? ಅಲ್ಲೇ ಶ್ರೀಶೈಲದೊಳಗೆ ಶಿಖರೇಶ್ವರ ಅಂತ ಐತಿ. ಅದು ಗುಡಿ ಹಿಂದೀಚೆ ಕಡೆ ಅದು ಶಿಖರೇಶ್ವರ ಬಹಳ ಚಂದ ಬೆಟ್ಟ. ನನಗೆ ಬಹಳ ಹುಚ್ಚು ಶ್ರೀಶೈಲದಲ್ಲಿ, ನನಗೆ ಬಹಳ ಖುಷಿಯಾದ ಜಾಗ ನನಗದು. ಯಾಕಂದ್ರೆ ಮಹಾನುಭಾವ ಪಾದವನ್ನಿಟ್ಟು ತಪೋಗ ಇದನ್ನ ಆಡೋದು, ಅದ್ರ ಮೇಲೆ ಪ್ರೀತಿ ಬಹಳ ನನಗೆ. ಆದ್ರೆ ನಾ ಹೋಗುದಿಲ್ಲ ಮತ್ತೆ. ನಾ ಸುಮ್ಮನೆ ಇಲ್ಲೇ ಕುತ್ಕೊಂಡ ನಮಿಸ್ತೇನೆ ಅವಕ್ಕೆಲ್ಲಾಕು. ಆ ಶಿಖರೇಶ್ವರದೊಳಗೆ ಒಂದು ಮಾತು ಬರೆದಾರ್ಥ ಮಾಡಿ, ಅಲ್ಲೇ ಒಂದು ಬಸವಣ್ಣ ಐತಿ, ಅದ್ರ ಕೋಡ ಹಾಕಿದ್ದ ನಾವು. ಆ ಬಸವಣ್ಣನ ಕೋಡಿನ ಮೇಲೆ ನಿನ್ನ ಎರಡು ಎಡಗೈಲೆ ಎರಡು ಬಳ್ಳಿಟ್ಟ, ಅದ್ರ ಸಂಧಿ ಒಳಗೆ ನೀವು ಒಂದ ಕಣ್ಣು ಮುಚ್ಚಿ ಮಾಡಿ ನೋಡಿದ್ರೆ ಶ್ರೀಶೈಲದ ಶಿಖರ ನಿನಗೆ ಕಾಣಿಸ್ತಿ ಅಂದ್ರೆ ನೀನು ಜೀವನ ಮುಕ್ತಕ್ಕಿ ಅಂತ ಕೆಳಗೆ ಬರದಾರ. ಶ್ರೀಶೈಲ ಶಿಖರೇ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ ಬರದಾರ. ಯಾರು ಶ್ರೀಶೈಲದ ಶಿಖರವನ್ನು ನೋಡ್ತಾರಲ್ಲ, ಆ ಶ್ರೀಶೈಲದ ಶಿಖರವನ್ನು ಯಾರು ಇಲ್ಲಿಂದ ನಿಂತು ನೋಡ್ತಾರೋ ಅವರಿಗೆ ಮತ್ತೆ ಜನನ ಮರಣಗಳು ಅನ್ನೋದು ಇಲ್ಲ ಅಂತ ಬರ್ದಾರಲ್ಲಿ. ಮತ್ತ ಶಿಖರವನ್ನ ಯಾರು ನೋಡೇ ಇಲ್ಲ ನೀವು ನೋಡಿ. ಮತ್ ಜನ್ಮ ಮರಣಗಳು ವಾದುವನ ಹೋಗಿಲ್ಲ. ಮತ್ತ ಶ್ರುತಿ ಸುಳ್ಳನ? ಮತ್ತೆ ಶ್ರುತಿ ಸುಳ್ಳಾಗಬಾರ್ದು ಅಂದ್ರೆ ಮತ್ತೆ ನೀವು ಜೀವನ್ ಮುಕ್ತರಾಗಬೇಕಾಗಿತ್ತು. ಮತ್ತೆ ನೀವು ಜೀವನ್ ಮುಕ್ತರಾಗಿಲ್ಲ ಅಂದಿಂದ ಆ ಶ್ರುತಿ ಸುಳ್ಳು ಇರ್ಬೇಕಾಗಿತ್ತು. ನೀವು ಎರಡೂ ಯಾಕೆ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅವನು ಗುರುಮುಖೇನ ತಿಳಿಲಿಲ್ಲ ನೀವು. ಅಲ್ಲಿ ಕೊರತೆ ಆದದ್ದು ಏನಪ್ಪ ಈಗಲ್ಲೇ? ಗುರುಮುಖೇನ ತಿಳಿಲಿಲ್ಲ. ಆ ಶ್ರುತಿಯೂ ಸರಿ ಅದ, ನೀವು ಸರಿ ಇದ್ದೀರಿ, ಆದ್ರೆ ಗುರುಮುಖೇನವಾಗಿ ಶಿಖರ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ತಮ್ಮ ಅಲ್ಲಿ? ಗುರುಮುಖೇನ ಶಿಖರ ಅಂದ್ರೆ ಏನು ಗೊತ್ತಿಲ್ಲ ಅಪ್ಪಾಜಿ. ಶಿಖರ ಏನ್ ತಿಳ್ಕೊಂಡಿರಿ? ಆ ಗುಡಿ ಕಳಸ ಅಂತ ತಿಳ್ಕೊಂಡಿರಿ. ಗುಡಿ ಕಳಸ ಶಿಖರ ಅಲ್ಲ, ಅದು ಲಾಂಛನ. ಅದು ಶಿಖರ ಅಂದ್ರೆ ನಿಮ್ಮ ಬ್ರಹ್ಮರಂಧ್ರದಲ್ಲಿ, ನಿಮ್ಮ ನೆತ್ತಿಯಲ್ಲಿ, ನಿಮ್ಮ ನೆತ್ರ ಸ್ಥಾನದ ಮೇಲೆ ಸಹಸ್ರಾರದಲ್ಲಿ ನಿಮ್ಮ ಇರುವಿಕೆ ಏನಿದೆಲ್ಲ ಅದು ನಿಮ್ಮ ಶಿಖರ.
ಬರೆದಿಲ್ಲ ಸರ್ಪಭೂಷಣ್ ಶಿವಿಗಳು. ತೇರು ಸಾಯಿ ತಮ್ಮ ನೋಡಿ ಸಾರ ಮುಕುತಿ ಸಖಿಯರೆಲ್ಲ ಪಾರಮಾರ್ಥ ತತ್ವಗಳು ಸುವಿಚಾರವೆಂಬ ಬೀದಿಯಲ್ಲಿ ತೇರು ಸಾಯಿ ತಮ್ಮ ನೋಡಿರೋ. ಈ ಕಾಲು ಎರಡು ಗಾಲಿ ಆಗಿವೆ. ಈ ದೇಹದಲ್ಲಿರುವ ಕಾಲಗಳು ಏನದವಲ್ಲ ಇವು ಗಾಲಿಗಳು. ಈ ಗಾಲಿಗಳ ಮೇಲೆ ದೇಹವೆಂಬ ತೇರು ನಡೆದ ಗುರುಮಠಕ್ಕೆ. ದೂರವೇನಿಲ್ಲ ಇದರ ಶಿಖರವನ್ನು ತಿಳ್ಕೋಬೇಕಾಗಿದೆ. ಕಾಯವೇ ನಿಜ ಕಾಶಿ ಆತ್ಮವಿಶ್ವೇಶ್ವರನು ಕಾಯದಳು ಸುಜ್ಞಾನದ ಗಂಗೆ ರಾಜಪುದನ್ನು ಆಯದಿಂದ ಅರಿತು ಸ್ನಾನ ಅರ್ಚನೆಗೈಯದೆ ಈ ಕಾಯ ಕ್ಲೇಶದಿ ತಿರುಗಲ್ ಮುಕ್ತಿಯಾಗುವುದೇ. ಮಹಲಿಂಗರಂಗರ ತನ್ನ ಪದ್ಯದಲ್ಲಿ ಈ ಎಲ್ಲಿಯವರೆಗೆ ಈ ದೇಹ ನಾನು ಎಂಬ ಭಾವ ಅಥವಾ ದೃಶ್ಯವಾದ ವಸ್ತುಗಳು ನಾನೆಂಬ ಭಾವ ನಿಮಗೆ ಎಲ್ಲಿವರೆಗೆ ಇರುತ್ತದೋ ಅಲ್ಲಿವರೆಗೆ ಮುಕ್ತಿ ಅನ್ನೋದು ಮರೀಚಿಕೆ ಆಗತ್ತಪ್ಪ ನಿಮಗೆ. ಅದನ್ನ ಎಲ್ಲ ತೆಗೆದು ನಿಮಗೆ ಅಪರೋಕ್ಷಾನುಭೂತಿಯನ್ನು ಮಾಡಿಕೊಡ್ಲಿಕ್ಕೆ ಈ ಪದ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಬಹಳಷ್ಟು ಜನರಿಗೆ ಏನು ಅನುಭವ ಬರ್ತದೆ ಅಂದ್ರೆ ಈ ಸುಮ್ಮನೆ ಹಾಗೆ ನೋಡಿ, ಇವತ್ತಿಷ್ಟು ವಿಜ್ಞಾನ ಕಾಲದಲ್ಲಿಯೂ ಕೂಡ ಮೂರ್ತಿ ಪೂಜೆ ವೈಭವವಾಗಿ ನಡೀತಾ ಇತ್ತು ಇಲ್ಲೋ? ಮೂರ್ತಿ ಪೂಜೆ ವೈಭವವಾಗಿ ನಡೀಲಿಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಭಾವನೆಗಳು. ನಿಮ್ಮ ಭಾವನೆ ಇಲ್ಲ ಅಂದ್ರೆ ಮೂರ್ತಿಯಲ್ಲಿ ದೇವತ್ವ ಕಾಣಿಸ್ತದ ನಿಮಗೆ? ಇಲ್ಲ. ನಿಮ್ಮ ಭಾವನೆಯಲ್ಲಿ ಇರುವಂತ ನಿಮ್ಮ ಭಾವನೆ ಎದುರಿಗಿರುವಂತ ಕಲ್ಲಿನಲ್ಲಿ ದೇವರನ್ನು ತೋರಿಸ್ತದೆ. ಎಷ್ಟೋ ಮಂದಿ ಹೂ ಇಟ್ಕೋತಾರ ನೋಡಿ, ದೇವರ ಕೇಳೋರು ಆ ಮೂರ್ತಿ ಮೇಲೆ ಹೂ ಎಡ್ಸಿರ್ತಾರ. ಆ ಹೂ ಎಡಕಿಂದ ಬಿತ್ತಂದ್ರೆ ಕೆಲಸ ಆಗುದಿಲ್ಲ ಅಂತ ಬಲಕಿಂದ ಬಿತ್ತಂದ್ರೆ ಕೆಲಸ ಆಕತ್ತಂತ. ಹೂ ಏರಿಸ್ತವ್ರು ಯಾರು? ಅವರೇ. ಅವನೇ. ಹೂ ತಂದವ್ರು ಯಾರು? ಅವನೇ ತಂದ. ಹೂವಿನ ದಾರಿ ನೋಡ್ಕೊ ಕೂತಾವ ಯಾರು? ತಾನೇ ಕುಂತಾನ. ನೋಡ್ರಿ ಜಾಗಿಲ್ಲ, ಒಂದ್ಕೊಂಡ್ ಒಟ್ಟಿಗೆ ತನ ಯಾವ್ದೋ ಒಂದು ಉದುರಿ ಬಿತ್ತಪ್ಪ. ಆ ಉದುರಿ ಬಿದ್ದಂತ ಬಲಕಿನ ಹೂ ಬಿತ್ತು ಅಂತಂದ್ರ ಆ ಧೈರ್ಯದಿಂದ ಹೋಗಿ ಕೆಲಸ ಮಾಡ್ತಾನ, ಆ ಕೆಲಸ ಅವನು ಸಿದ್ಧಿ ಆಗತ್ತೆ. ಇದು ಹೆಂಗಾಗ್ತಿದ್ವು? ದೇವ್ ಕೊಡ್ಲಿ, ದೇವ್ ನಿಮಗ್ ಕೊಟ್ಟಿಲ್ಲ. ಇದನ್ನೇ ಭಾವನೆ. ಅದು ನಿಮ್ಮ ಭಾವನೆ. ಅನುಪಮಾಚಲ ಭಕ್ತಿ ಭಾವಾನುಕೂಲನು ಶಂಭುಲಿಂಗ. ಶಿವಲಿಂಗನಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಶಿವಕಾರಣ ಸ್ಥಳದಲ್ಲಿ. ಪರಮ ಪಾವನ ಪಂಚಮುಖ ದಯಾ ಸಿಂಧುವೇ ಶಂಭುಲಿಂಗ. ಈ ಪದವನ್ನು ತೆಗೆದು ನೋಡ್ರಿ. ಅದ ಎರಡನೇ ನುಡಿಯಲ್ಲಿ ಮೂರನೇ ಸಾಲದ ಅನುಪಮಾಚಲ ಭಕ್ತಿ ಭಾವಾನುಕೂಲನು ಶಂಭುಲಿಂಗ ಅಂದ್ರೆ ನಿಮ್ಮ ಭಾವನೆ. ನಿಮ್ಮ ಭಾವನೆ ಕಲ್ಲಿನಲ್ಲಿ ದೇವರನ್ನು ತೋರಿಸ್ಯದ, ನಿಮ್ಮ ಭಾವನೆ ಕಟ್ಟಿಗೆಯಲ್ಲಿ ದೇವರನ್ನು ತೋರಿಸ್ಯದ, ಹರಿಯುವ ನದಿಯಲ್ಲಿ ದೊಡ್ಡ ಮರದಲ್ಲಿ ಎಲ್ಲಿ ದೇವರನ್ನು ನೋಡಿಲ್ಲ ಹೇಳ್ರಿ ನೀವು? ಎಲ್ಲ ಕಡೆ ನೋಡಬೇಕು. ನೀವು ದೇವನೆಲ್ಲದ ಜಾಗೇನ ಗುಡ್ಡದ ನೆತ್ತಿ ಮೇಲೆ ದೇವನನ್ನು ನೋಡಿದಿರಿ, ಹರಿಯುವ ಹಳ್ಳದಲ್ಲಿ ದೇವನನ್ನು ನೋಡಿದಿರಿ, ಆಣೆಯಲ್ಲಿ ದೇವನನ್ನು ನೋಡಿದಿರಿ, ಎತ್ತಿನಲ್ಲಿ ದೇವನನ್ನು ನೋಡಿದಿರಿ. ಈ ಎಲ್ಲ ಭಾವನೆಗಳು ನಿಮಗೆ ಏನ್ ರೂಢಿ ಬಿದ್ದಾವ ಅಂದ್ರೆ ದೃಶ್ಯ ವಸ್ತುವಿನಲ್ಲಿ ದೇವನನ್ನ ನೋಡೋದು ರೂಢಿ ಬಿದ್ದತ್ತೆ ನಿಮ್ಗೆ. ಇದನ್ನ ಹೇಳ್ಬೇಕಾಗೈತೆ ನಾನು. ನಿಮ್ಗೆ ಯಾವ್ದು ರೂಢಿ ಬಿದ್ದದ್ದಪ್ಪ ಇಲ್ಲಿ ತಕ? ದೃಶ್ಯ ವಸ್ತುವಿನಲ್ಲಿ ದೇವರನ್ನು ನೋಡೋದು ರೂಢಿ ಬಿದ್ದಿದೆ. ಆ ದೃಶ್ಯ ವಸ್ತುವಿನಲ್ಲಿ ದೇವತ್ವವನ್ನು ನೋಡೋದಕ್ಕ ಭಕ್ತಿ ಅನ್ಬೇಕು. ಅದಕ್ಕೆ ಏನ್ ಅನ್ಬೇಕಮ್ಮ? ಅದಕ್ಕೆ ಭಕ್ತಿ ಅಂತಂದ್ರೆ ಏನು? ಸಕಲ ದೃಶ್ಯಗಳಲ್ಲಿ ದೇವನನ್ನ ಕಾಣೋದು. ಹೌದಾ? ಈಗ ಆ ದೃಶ್ಯಗಳಲ್ಲಿ ದೇವರನ್ನ ಕಾಣೋದು ಅಲ್ಲಿಂದ ಎಲ್ಲ ಅಭಾವಗಳಿಗೆ ಯಾವುದು ಅನಿಯೋಗಿಯೋ ಸಕಲ ದೃಶ್ಯಗಳಲ್ಲಿ ಹೆಂಗದವು? ಅನಿಯೋಗಿ ಅಂದ್ರೆ ಏನಪ್ಪ? ಅನಿಯೋಗಿ ಅಂದ್ರೆ ಆಧಾರ, ಪ್ರತಿಯೋಗಿಯನ್ನು ಅದ್ರ ಮೇಲೆ ಕಾಣೋದು. ಅನಿಯೋಗಿ ಅಂತಂದ್ರೆ ಆಧಾರವಾಗಿರೋದು. ಭೂತಳ ಅನಿಯೋಗಿ, ಘಟ ಪ್ರತಿಯೋಗಿ. ಭೂತಳದ ಮೇಲೆ ಒಂದು ಕೊಡ ಇಡಕ್ ಬರುತ್ತಂತ, ಭೂತಳ ಇಲ್ಲ ಕೊಡ ಇಡಕ್ ಬರೋದಿಲ್ಲ ನಿನಗೆ. ಅಥವಾ ಮತ್ತು ಅನಿಯೋಗಿ, ಘಟ ಪ್ರತಿಯೋಗಿ. ಅದನ್ನ ಮುಂದೆ ಹೇಳ್ತಾನೆ ಅಂತ. ಅದು ಇನ್ನು ಸದ್ಯ ಸ್ವಲ್ಪ ದಿವಸದಲ್ಲಿ ನಿತ್ಯ ಪದದ ಅನುಸಂಧಾನ ನಡೀತದೆ. ಇದು ಕೊನೆ ಪದ ಇದು ಇವತ್ತ.
ನಾಳೆಗೆ ಆನಂದ ಲಕ್ಷಣ ಶುರು ಆಗ್ಬೋದು ಬಹುತೇಕ. ಹೌದಪ್ಪ, ಆನಂದ ಶುರು. ಆನಂದ ಲಕ್ಷಣ ನಾಲ್ಕು ಬಹಳ ಒಂದು 2-3 ಪದ ಇರ್ಬೋದೇನೋ. ಅದು ದಾಟಿದ ಕೂಡಲೇ ಬರೋದೇ ನಿತ್ಯ ಪದನೇ ಬರ್ತದಿಲ್ಲ. ಹೌದಪ್ಪ. ಆ ಸಮಯದಲ್ಲಿ ಅಣಿಯೋಗಿ ಪ್ರತಿಯೋಗಿ ಅಂಡರ್ಲೈನ್ ಮಾಡ್ಕೊಂಡು ಚೆಂದ ತಿಳಿಸ್ತಾನ ಅವನ. ಆಯ್ತಪ್ಪ. ಈಗ ಏನಪ್ಪ ಅಂತಂದ್ರೆ ಇಲ್ಲಿ ತನಕ ಏನ್ ನೋಡ್ರಿಪ್ಪ, ದೃಶ್ಯ ವಸ್ತುವಿನಲ್ಲಿ ಭಾವನೆಗಳನ್ನು ತುಂಬಿ ಕಲ್ಲು ಮಣ್ಣಿನಲ್ಲಿ ದೇವನನ್ನು ನೋಡಿ ನೀನು ಭಕ್ತನೆನಿಸ್ಕೊಂಡೆ. ಅಲ್ಲಿ ದೇವನು ಇಲ್ಲಂತ ಹೇಳ್ತಿಲ್ಲ ನಾನು. ದೇವನು ಸದ್ರೂಪವಾಗಿ ಸಕಲ ಚರಾಚರ ವಸ್ತುಗಳಲ್ಲಿ ತುಂಬಿದ್ದಾನೆ. ಆ ಸದ್ರೂಪ ವಸ್ತುವನ್ನ ಭಕ್ತಿ ಎಂಬಂತ ಸೇತುವೆಯನ್ನು ಕಟ್ಕೊಂಡು ನೀನು ಭಕ್ತನಿಗೂ ನಿನಗೂ ಸಂಬಂಧ ಬಂತಲ್ಲೇ. ಈಗ ಆ ದೇವನನ್ನು ನೋಡೋದಿಲ್ಲ. ಈಗ ಯಾವುದು ದೃಶ್ಯಗಳೆಲ್ಲವೂ ಸಹಜವಾಗಿ ನಾಶಗುಣವನ್ನು ಹೊಂದ್ಯಾವ. ಸ್ವಲ್ಪ ಇನ್ ಬರ್ತೀರಿ ಕಡಿಂದ. ಇಲ್ಲಿ ತನಕ ನೋಡಿದಂತ ದೃಶ್ಯ ವಸ್ತುವಿನ ದೇವತೆ ಇಲ್ಲ ಅಂತ ಹೇಳಿಲ್ಲ ನಿನಗೆ. ಆದ್ರೆ ನೀವು ಯಾವ ಮೂರ್ತಿಯಲ್ಲಿ ದೇವನನ್ನು ನೋಡಿಯೋ ಆ ಮೂರ್ತಿ ಶಾಶ್ವತವೇ ಇಲ್ಲ. ಮೂರ್ತಿ ಮುಕ್ಕಾಗಿ ಎತ್ತು ಹೋಗಿ ಹೊಸ ಮೂರ್ತಿ ತಂದು ನೋಡಿಲ್ಲೇನು? ನೋಡಿ. ಮೂರ್ತಿ ಒಡೆದ್ರೆ ದೇವ ಹೊಡಿತೇನು? ಇಲ್ಲ. ಆ ಮೂರ್ತಿಯ ಜೊತೆಗೆ ದೇವತ್ವವು ಭಂಗವಾಗಲಿಲ್ಲ. ಹೌದಪ್ಪ. ದೇವನು ದೃಶ್ಯವಾಗಿದ್ರ ಮೂರ್ತಿ ಕೂಡ ಭಂಗ ಆಗಬೇಕಾಗಿತ್ತು. ಹಾಗಾದ್ರೆ ನಿನ್ನ ದೇವ ಯಾವ ದೇವನನ್ನ ನೀನು ಸಿದ್ಧಿ ಮಾಡಕ್ ಹೊಂಟಿಯಲ್ಲ ಆ ದೇವ ಅಭಂಗ. ಅದೇನದು? ಅಭಂಗ. ಮಹಾರಾಷ್ಟ್ರದಲ್ಲಿ ಎಲ್ಲ ಓವಿಗಳಿಗೆ ಅಭಂಗ ಅಂತ ಕರೀತಾರೆ. ಅಭಂಗ ಅಂದ್ರೆ ದೃಶ್ಯದಂತೆ ಭಂಗವಾಗುವುದಿಲ್ಲ. ಅಂದ್ರೆ ದೃಶ್ಯರೂಪವಾದ ದೇವನನ್ನು ನೋಡ್ಬೇಕಾಗಿದ್ನೇ ಈಗ. ಇಲ್ಲಿ ತನಕ ದೃಶ್ಯ ವಸ್ತುವಿನ ದೇವತ್ವವನ್ನು ನೋಡಿದ್ನ ಕೆಟ್ಟ ಅಂತ ಹೇಳುದಿಲ್ಲ ಈಗ ನಿನಗೆ. ಆದ್ರೆ ಅದು ನಿಜವಾದ ಸಾಕ್ಷಾತ್ಕಾರ ಅಲ್ಲ. ಅದು ನಿನಗೆ ಹೂ ಕೊಟ್ಟಿರ್ಬೋದು, ಅಥವಾ ಅದು ಎದ್ದು ನಿಂತನ ನಿನಗೆ ಬೆಳಕನ್ನ ಯಾವುದೋ ಸಿನಿಮಾದಾಗ ನೋಡ್ತಿರಲ್ಲ ಹಂಗೂ ಆಗಿರ್ಬೋದು. ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಅದು ಪೂರ್ಣ ದೇವನ ಪರಿಪೂರ್ಣವಾದ ಜ್ಞಾನವೂ ಅಲ್ಲ. ಪರಿಪೂರ್ಣವಾದ ಜ್ಞಾನ ಯಾವುದು ಅಂದ್ರೆ ಎಲ್ಲವೂ ನಶಿಸಿ ಹೋದಾಗಲೂ ಯಾವುದು ಇರುತ್ತದೆಯೋ, ನಿನ್ನ ಮೂರ್ತಿ, ನಿನ್ನ ಗುಡಿ, ನಿನ್ನ ಗಿಡ, ನಿನ್ನ ಮರ, ನಿನ್ನ ಹೊಳೆ, ನಿನ್ನ ಹಳ್ಳ, ಎಲ್ಲವೂ ದೇವನ ರೂಪವನ್ನು ಹೊಂದಿದಂತ ಇವೆಲ್ಲವೂ ಇಲ್ಲವಾದಾಗಲೂ ಯಾವುದು ಇರುತ್ತದೆಯೋ ಆ ಇರುವಿಕೆಗೆ ದೇವನ ಅನ್ನೋದನ್ನ ನೀನು ತಿಳಿಬೇಕಾಗೈತೆ ಹೊರತು ಎದುರಿಗಿರುವಂತ ವಸ್ತುಗಳಿಗೆ ದೇವನತ್ವವನ್ನು ನೋಡೋದು ಅಲ್ಲ. ಅರ್ಥಾತು? ಅದನ್ನ ನೋಡಕ್ ಹೊಂತೀವಿ ನಾವೀಗ. ಅದನ್ನ 1ನೇ ನುಡಿಯಿಂದ ಈಗ ಪ್ರಾರಂಭ ಮಾಡ್ತಾನೆ. ನಿನ್ನೆಯ ಪದವೇ ಮುಂದುವರಿತೈತಿ. ಹೊಸ ಪದ ಅಲ್ಲಿದು. ಓದದ 1ನೇ ನುಡಿ. ದೇಹದ ಇರುವಿನೊಳು ಸೋಜಿಗವೆನಿಸುವುದು ನಿಜವೋ, ದೇಹದ ಒಳಗೆ ಒಂದೊಂದ ದೇಹದ ಇರುವಿನೋಳು ಒಂದು ಆಶ್ಚರ್ಯ ಹೇಳಮ್ಮ ನನಗೆ. ಇಲ್ಲಿ ತನಕ ನೀವು ದೇಹವನ್ನು ನೋಡಿದ್ರಿ, ದೇಹವು ಚಲನವಲನವನ್ನ ನೋಡಿದ್ರಿ. ಹಾಡ್ತಿ, ಆಡ್ತಿ, ಕೂಡ್ತಿ, ಮಾಡ್ತಿ, ಎಲ್ಲವನ್ನು ಮಾಡ್ತಿ. ಆದ್ರೆ ದೇಹ ಬಿದ್ದು ಜೀವಾತ್ಮನು ಹೊರ ಹೋಗುವಾಗ ಅತ್ಯಂತ ಸೂಕ್ಷ್ಮವಾದ ಜೀವ ಅದು ಪತನಗೊಂಡು ದೇಹವನ್ನು ಬಿಟ್ಟು ಹೋದಾಗ ದೇಹ ವಿರೂಪಕ್ಕೆ ಬಿದ್ದುದನ್ನು ನೋಡಿದ್ರಿ. ಆದ್ರೆ ಹೋಗುವ ಜೀವಾತ್ಮನ ಏನಾದ್ರೂ ನೋಡಿದ್ರ? ಇಲ್ಲ. ಅದು ಎಷ್ಟು ಸೂಕ್ಷ್ಮ ಇರಬಹುದು? ಒಂದು ಪ್ರಾಣವೇ ಅಷ್ಟು ಸೂಕ್ಷ್ಮದ ಅಂದಾಗ ದೇವನೆಷ್ಟು ಸೂಕ್ಷ್ಮ ಇದ್ದಾನು? ಹೌದಿಲ್ಲ ನೋಡ್ರಿ. ಆ ದೇಹದ ಇರುವಿನೋಳು ಅಂದ್ರೆ ನಿನ್ನ ದೇಹದಲ್ಲಿ ಇದ್ಕೊಂಡು ಅದು ಸೋಜಿಗ. ನಿಮಗೆ ಹಂಗ ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಬಂಧನ ಅಂತ ಒಂದು ಸಿನಿಮಾ ಬಂದಿತ್ತು ಕನ್ನಡದಲ್ಲಿ. ಆ ಸಿನಿಮಾದ ಹೆಸರು ಬಂಧನ. ಅದು ಇಬ್ಬರು ಹೃದಯದ ಡಾಕ್ಟರ್ಸ್ ಅವರು ಆ ಸಿನಿಮಾದಲ್ಲಿ. ಆ ಹೃದಯದ ಡಾಕ್ಟರ್ಸು ಅವರು ಸಂಭಾಷಣೆ ಮಾಡುತ್ತಿದ್ರು. ಅದು ಕೃಷ್ಣಮೂರ್ತಿ ಪುರಾಣಿಕ ಕಾದಂಬರಿ. ಅದು ಅವ್ರು ದಿನ ಏನು ಹುಡುಕ್ತಿದ್ರು ಅಂದ್ರೆ
ಎಲ್ಲರೂ ಒಬ್ರಿಗೊಬ್ರು ಪ್ರೇಮಿಸ್ತಾರಲ್ಲ, ಹ್ಮ್. ಆ ಪ್ರೇಮ ಎಲ್ಲದು? ಏನ್ ಹುಡುಕೊಂಡಾರ ಅವರು? ಆ ಪ್ರೇಮ ಎಲ್ಲಿದೆ? ಅವರು ಆ ಹೃದಯವನ್ನ ದಿನ ರೋಗಿಗಳು ಬರ್ತಿದ್ವಲ್ಲ, ಆ ಹೃದಯದ ಆಪರೇಷನ್ ಮಾಡ್ಬೇಕಲ್ಲ ಈಗ. ಹ್ಮ್. ಅವ್ರ ಕಾಟನ್ ಮೇಲೆ ಮಲಗಿಸಿದಾಗ ಕೇಳ್ತಿದ್ದ ಡಾಕ್ಟರ್ ಕೇಳ್ತಿದ್ದ, ಅಲ್ಲ ನೀವು ಏನನ್ನ ನಾವು ಪ್ರೀತಿಸ್ತೀರಿ ಅಂತ ಅಂದ ಕೂಡಲೇ ನನ್ನ ಮಗಳನ್ನ ನಾನು ಎದೆಯಾಗಿ ಇಟ್ಕೊಂಡೇನ್ರಿ, ನನ್ನ ಮಗಳ ಲಗ್ನ ಆಗಿರ್ಬ, ನನ್ನ ಮಗ ನೌಕರಿ ಸಿಕ್ಕಿಲ್ಲ ಅಂದ್ರ ಆ ರೋಗಿ ಹಿಂಗ್ ಹೇಳ್ತಿದ್ದ. ನಾನು ಎದೆಯಾಗಿ ಇಟ್ಕೊಂಡನು ಅಂದ ಕೂಡಲೇ ಇವಾಗ ಏನ್ ಅನಿಸ್ತಿತ್ತು, ಆ ಎದೆಯಾಗಿ ಎಲ್ಲಾರ ಕೂತೇನೋ ನೋಡ್ಬೇಕಂತ ಹೇಳಿ ಮೆಲ್ಕ ಹೃದಯ ಆಪರೇಷನ್ ಮಾಡ್ತಿದ್ದ. ಅದೆಲ್ಲರ ಪ್ರೇಮ್ ಸಿಕ್ತಂತ ಸಿಕ್ಕಿಲ್ಲ, ಮತ್ ಪ್ರೇಮ್ ಇಲ್ಲನ ಆಯ್ತಪ್ಪ. ಹೃದಯದ ಸಿಗಬೇಕಾಗಿತ್ತಲ್ಲ ರುದ್ರನ. ಭಾವನೆಯಲ್ಲಿದೆ ಅದು ಭಾವನೆ ಇಲ್ಲದ. ಅಂದ್ರ ಹೇಗೆ ಹೂವಿನಲ್ಲಿರುವ ಮಕರಂದವು ಇದ್ದರೂ ದೃಶ್ಯವಾಗಿಲ್ಲ. ಹೂವಿನಲ್ಲೊಂದು ಸುಗಂಧ, ಈ ಸುಗಂಧ ಕಣ್ಣಿಗೆ ಕಾಣಿಸ್ತಾನೆ, ಮೂಗಿನಿಂದ ನೀನು ಅದನ್ನು ಗುರುತಿಸಬೇಕೇ ಹೊರತು ಕಣ್ಣಿನಿಂದ ಅದು ಕಾಣೋದಿಲ್ಲ ನಿನಗೆ. ಒಂದು ಹೂವಿನಲ್ಲಿರುವ ಗಂಧ ಗುಣವೇ ನಿನ್ನ ಕಣ್ಣಿಗೆ ಕಾಣಲ್ದು, ಇನ್ನು ಆ ಗಂಧಕ್ಕೆ ಗಂಧವಾದಂತಹ ಆ ದೇವನು ನಿನ್ನ ಕಣ್ಣಿಗೆ ಕಾಣಿಸ್ತಾನೇನೋ ಅಥವಾ ಇಲ್ಲ. ದೇಹದ ಎಣೆಗಿನೋಳು ಏನ್ ನೋಡಿ, ಇದು ಕೊಲ್ಯಾಗ ಹಾಕೊಂಡು ಕದ ಹಾಕೊಂಡು ಕೂತನು, ಏನ್ ಮುಂದೊಂದು ಲಕ್ಷ್ಮಣ ಕೂತಾರ ಜೊತೆ ಕೈ ಮಾಡ್ತನೋ ಕಾಲ್ ಮಾಡ್ತನೋ, ಇವ್ ಯಾರು ಮಾಡಿಸ್ತಿರ್ಬೋದಮ್ಮ ಇದನ್ನ? ನನ್ನೊಳಗಡೆ ಇರುತ್ತೆ ಚೈತನ್ಯ. ಅಂದ್ರೆ ನಿನ್ನ ಒಳಗೆ ಚೈತನ್ಯ ಅಂದ್ರೆ ಇದೇನ್ ಮೂಲ್ಯಾಗ ಆಡ್ತಲ್ಲ ಆ ಪ್ರಾಣವು ನೀನು ಅಲ್ಲ. ಹೆಂಗ್ ತಿಳ್ಕೊಬೇಕು ನೀಗ ಅದನ್ನೇ? ಇದು ಹೆಂಗ್ ದೇಹದ ಇರುವಿನೊಳಗು ಸೋಜಿಗ ರೂಪವಾಗಿ ಯಾವ್ದೈತಿ ಅಂದ್ರೆ ಪ್ರಾಣ ಐತಿ. ಈ ದೇಹವೂ ಕೂಡ ಇದೇ ಇದೆ ಅನ್ನೋರಾಗನ ಹರಿಸ್ತತಿ. ಆರಾಮದನ್ನ ನೋಡಿದ ನೆಗಡಿ ಬರ್ತತಿ. ಈ ನೋಡಿ ಮುಂಜಾನೆ ಇಷ್ಟೊತ್ತನಕ ನೀರು ಕೊಡೋಣ ಧ್ವನಿ ಬಂದಿಲ್ಲ, ಈ ಪಾಠಕ್ಕೆ ಬತ್ ನೋಡಿ ಇದು ಎಲ್ಲಿಂದ ಬಂದಿರ್ಬೇಕು. ಅದಕ್ಕೆ ಏನಂತ ನನಗೆ ನಿನಗೆ ಮಂದಿಗಳು ಮಾತಾಡಕ್ ಬರ್ತೈತಿ, ನಾನು ಕೂಡ ಅಷ್ಟ ಬರ್ಬೋದು ಯಾಕಂತ ಇದು ಸೋಜಿಗಲ್ಲ ರುದ್ರಣ್ಣ ಇದು. ಹಾಗಾಗಿ ಈ ತೆರನಾದ ಸೋಜಿಗ ದೇಹ ಇದೆ ಅನ್ನೋರೊಳಗ ಇದು ತಾನು ದೇಹ ನೀರು ಮೇರಿನ ಗುರುಳಿ ಅಂತೆ ಹೊಡೆದು ಹೋಗತ್ತಲ್ಲ, ಈ ತೆರನಾಗಿ ಇರೋದು ದೇಹವು ದೇವ ಅಂತ ತಿಳ್ಕೊಂಡೇನೋ. ದೇಹದ ಇರುವಿನೊಳು ಸೋಜಿಗವೆನಿಸುವುದು ಇದು ನಿಜವೋ? ಅದು ಈ ದೇಹ ಸತ್ಯಗೆ. ಈ ದೇಹ ಸತ್ಯ ಅಂತ ತಿಳ್ಕೊಂಡನ ಇವತ್ತಿನ ತನಕ ಇದನ್ನ ದಾಟ್ಲಾರ್ದಕ್ಕೆ ಎಲ್ಲರೂ ಮೂರ್ತಿ ಹೊಡಿಸ್ತಾರ ಗುರುಗಳು. ವಿಚಾರ ಮಾಡಿರುದ್ರನ್ನ ಈಗ ಒಂದ್ ಸ್ವಲ್ಪ ನೀವೆಲ್ಲ ಮೂರ್ತಿ ಮಾಡಿಸ್ತಿರೋ ಇಲ್ಲೋ? ಅದ್ ನಿಮ್ಮ ಗುರುಗಳು ಹೆಂಗದ ಹಂಗ ಮಾಡಿಸ್ತಿರೋ ಇಲ್ಲೋ? ಅಂದ್ರೆ ನೀವೇನ್ ತಿಳ್ಕೊಂಡಿರಿ ಅಂದ್ರೆ ಎದುರಿಗಿರುವ ರಾಮಕೃಷ್ಣ ಪರಮಹಂಸರ ದೇಹವೇ ದೇವರು ಏನಂತ ತಿಳ್ಕೊಂಡಂಗಾತ್ ನೀವೀಗ? ಮೂರ್ತಿಯೇ ದೇವರಂತ ನೀವೇ ಹೇಳ್ರಿ. ಹೌದಪ್ಪ. ಆ ದೇಹ ಏನಾದ್ರು ದೇವ್ರೇನು? ಇಲ್ಲಪ್ಪ. ದೇವರಾಗಿದ್ರೆ ಅದು ನಾಶ ಆಗಿ ಹೋಗಿತ್ತೇನು? ಇಲ್ಲಪ್ಪ. ಈ ಜ್ಞಾನ ಇದ್ರೂ ಮೂರ್ತಿ ಹೊರಸ್ತಿರೋ ಇಲ್ಲೋ? ಹೊರಸ್ತಪ್ಪ. ಅಂದ್ರೆ ಅದಕ್ಕೆ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ಅರ್ಥ. ಅಪರೋಕ್ಷ ಬ್ರಹ್ಮಜ್ಞಾನ ಯಾಕೆ ಆಗಿಲ್ಲ ಅಂತ ನಿಮ್ಮ ಕೈ ಎತ್ತಿ ಯಾಕೆ ಹೇಳ್ತಾನೆ? ಯಾವ ಧೈರ್ಯ ಐತೆ ನನಗಂದ್ರೆ ಇವತ್ತಿನ ತನಕ ನೀವು ಮೂರ್ತಿ ಹೊರಸೋದು ಬಿಡ್ಲಿಲ್ಲ, ಇವತ್ತಿನ ತನಕ ನೀವು ಅದ್ರ ಮೇಲೆ ರುದ್ರಾಭಿಷೇಕ ಮಾಡೋದು ಬಿಡ್ಲಿಲ್ಲ. ಎಲ್ಲ ರುದ್ರನಿಗೂ ರುದ್ರನಾದಂತ ನೀನು ನಿನ್ನಿರಬಹುದು. ರುದ್ರನೇ ನೀನಿದ್ದು ಇನ್ನಾವ ರುದ್ರನಿಗೆ ಅಭಿಷೇಕ ಮಾಡಕತ್ತೀರಿ ನೀವು? ನೋಡ್ರಿ, ಅದ್ವೈತ ಶಾಸ್ತ್ರ ಅಂದ್ರೆ ಶಂಕರ ಅಂದ್ರೆ ಸುಮ್ಮನೆ ಅಲ್ಲದು. ಒಂದ ಸಾಲಿನ ಹಣ ಬರೋಣ ಈಗ ಸಾತು. ಈಗ ನಾ ಏನ್ ತಿಳ್ಸಾಕ್ ಹೊಂಟೇನೆ ಅಂದ್ರೆ ನೀವು ಬುದ್ಧಿವಂತ, ನೀವು ತಿಳುವಳಿಕೆ ಇದ್ದವ್ರದೀರ ಅಂತ ಹೇಳ್ತೇನೆ. ಇದನ್ನ ಓಪನ್ ಪ್ರವಚನದಲ್ಲಿ ಹೇಳುದಿಲ್ಲ ನಾನು. ನಂಗೆ ಅಭಿಷೇಕ ಮಾಡ್ರಿ ಅಂತ ಹೇಳ್ತೇನೆ. ಅಭಿಷೇಕ ಮಾಡಿದ್ರೆ ನಾನು ಕೊಡ್ತಾರ ಅವ್ರ. ನಿಮ್ಗೆ ಜ್ಞಾನ ಅದ ಅಂತ ಹೇಳ್ತಾನೆ. ಜಗತ್ತಿನ್ನು ಎಲ್ಲದ ಅಂದ್ರೆ ಪರೋಕ್ಷ ಜ್ಞಾನದಲ್ಲೇನೆ ಐತಿ. ದೇವನಿದ್ದಾನೆ ಎಂಬ ಜ್ಞಾನ ಐತೆ ಹೊರತು ದೇವನು ನಾನೇ ಎಂಬ ಜ್ಞಾನ ಇತ್ತಾನ ಮಾಡ್ತಿದ್ರನ ಇದನ್ನವ್ರು? ಇಲ್ಲ.
ನನಗೆ ಹೇಳು. ಇಲ್ಲ. ಮುಂದಿನ ಕಾಲ. ದೇಹದೊಳಗೆ ಆಡಿ ನೋಡುವುದು ನಿಜವೋ? ನೋಡ್, ಎಷ್ಟು ತೆರನಾಗಿ ನೀ ಜಗತ್ತನ್ನು ನೋಡ್ತೀವಿ ಅಂದ್ರೆ ತಮ್ಮ, ಕಣ್ಣಿನಿಂದ ದೃಶ್ಯ, ಕಿವಿಯಿಂದ ಶಬ್ದ, ಚರ್ಮದಿಂದ ಸ್ಪರ್ಶ, ಮೂಗಿನಿಂದ ವಾಸನೆ, ಇವೆಲ್ಲವೂ ನಿಮ್ಗೆ ಗೊತ್ತದಾವ ಈಗಾಗಲೇ. ಇವನ್ನೆಲ್ಲವನ್ನು ನೋಡ್ತೀಯಲ್ಲ ತಮ್ಮ. ಕಣ್ಣಿನಿಂದ ನೋಡುವ ಚೈತನ್ಯ ಬೇರೆ, ಕಿವಿಯಿಂದ ಕೇಳುವ ಚೈತನ್ಯ ಬೇರೆ ಅಂತ ಎರಡು ಚೈತನ್ಯ ಇದೆ. ಏನು ಒಂದೇ ಚೈತನ್ಯವು ಎಲ್ಲಾ ಕಡೆ ನೋಡ್ತೇವೋ? ಒಂದೇ ಚೈತನ್ಯ ಎಲ್ಲಾ ಕಡೆ ನೋಡಕ. ಇದನ್ನ ಏನಂತ ತಿಳ್ಕೊಂಡಿ? ಇದು ಒಂದೇ ಚೈತನ್ಯ ಅಂತೆಲ್ಲ. ಈ ಒಂದೇ ಚೈತನ್ಯವನ್ನ ನೀ ಏನಂತ ತಿಳ್ಕೊಂಡಿ ಅಂತ ಕೇಳಾಕತ್ತಾನ ಅವನಿಂದ. ದೇಹದೊಳಗ ಆಡಿ ಅಂದ್ರೆ ಒಂದು ಗ್ರೌಂಡಿನ ತುಂಬ ದೇಹ ಅನ್ನೋದೊಂದು 6 ಕೋಟಿನ ಗ್ರೌಂಡ್ ಇದೆ. ಅಂಗಾಲಾಗಿ ಇರಿಬಿ ನಡೆದ್ರು ನಿನಗೆ ಗೊತ್ತಾಗತ್ತೈತಿ. ಸಣ್ಣದೊಂದು ಇರಿಬಿ ನಿನ್ನ ಹೆಬ್ಬಟ್ಟಿನ ಉಗುರಿನ ಮೇಲೆ ಹಚ್ಚಪ್ಪ, ಗಿಡಗಳು ಅಂತ ಗೊತ್ತಾಗ್ತಲ್ಲ ನಿನಗದ. ನಿನಗೆ ಗೊತ್ತಾಗ್ತೋ ಇಲ್ಲೋ? ಅದು ಗೊತ್ತಾಯ್ತಪ್ಪ. ಅದು ಹೆಂಗ ಗೊತ್ತಾಗ್ತಮ್ಮ ನಿನಗೆ? ಸಣ್ಣ ಇರಿಬೇಕ. ಆ ಚೈತನ್ಯ ನಿನ್ನ ದೇಹದ ಸಮಸ್ತ ವ್ಯಾಪ್ತಿಯೊಳಗೈತಿ. ಅಲ್ಲಿ ಒಂದು ಸಣ್ಣ ಇರುವೆಯ ಸದ್ದು ಕೂಡ ನಿನಗೆ ಕೇಳಿಸ್ತತಿ ಅಂತ ಅಂದ್ರೆ ನೀನು ಎಷ್ಟು ಸೂಕ್ಷ್ಮವಾಗಿ ಹೋಗಿ ನೋಡು. ಆ ನೋಡುವುದು ಅದು ಕರ್ಮೇಂದ್ರಿಯ ಇಂದ್ರಿಯಗಳ ಧರ್ಮವು. ಆ ಚರ್ಮ, ಆ ನಿನ್ನ ಕಿವಿ, ಆ ನಿನ್ನ ಕಣ್ಣು, ಈ ನಿನ್ನ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಜಗತ್ತನ್ನು ಅರಿತಾ ಇದ್ದಾವಲ್ಲ, ಇವು ಜಗತ್ತು ಅರಿತಾ ಇಲ್ಲ. ಇವತ್ತರ ಒಳಗಿರುವಂತ ಚೈತನ್ಯವನ್ನು ಆಶ್ರಯಿಸ್ಕೊಂಡು ಅವು ಅರಿತಾವೆ ಹೊರತು ಅವು ಅರಿವಿಕೆ ಅನ್ನೋದು ಎಲ್ಲೈತಿ? ಇಲ್ಲಪ್ಪ. ಮತ್ತೆ ನಾನು ನೋಡಿದೆ ಅಂತೀಯಲ್ಲ, ಇದು ಸರಿನಾ? ಇದು ನಿಜಾನ? ಇಲ್ಲಪ್ಪ. ಅದಕ್ಕೆ ಅದು ನಿಜವೋ? ಅದು ಹೌದೇ ಅನ್ನೋದು ಇಲ್ಲ. ಪ್ರತಿಯೊಂದಕ್ಕೂ ನಿಜವೋ ಅಂದಾಗ ನೀವೇನ್ ಅನ್ಬೇಕು? ಇಲ್ಲ ಅಲ್ಲ ಅಂತ ಅನ್ಕೋಬೇಕು ಅದನ್ನು. ಮುಂದಿನ ದೇಹ ಕರಣಾಳಿಗೆ ಆಧಾರವಾದ ಹಸು ನಿಜವೋ? ಹಸು ಅಂದ್ರೇನು? ಪ್ರಾಣ. ಅಲ್ಲೋ ತಮ್ಮ, ಪ್ರಾಣ ಐತೆ ಅಂತೀವಿ ಕೆಲಸ ಮಾಡ್ತಾವೋ? ಇನ್ನು ಪ್ರಾಣ ಇಲ್ಲದ ಮಾಡ್ತಾವೋ? ಪ್ರಾಣ ಐತಂತೆ ಕೆಲಸ ಮಾಡತ್ತೆ. ಅಲ್ಲೋ ತಮ್ಮ, ಪ್ರಾಣವಾದ ದೇಹವನ್ನು ಕಟ್ಟಿಗೆ ಮೇಲೆ ಇಟ್ಟು ಸುಡ್ತೀರಿ. ಪ್ರಾಣ ಇದ್ದಾಗ ಬರೀ ಊದಿನ ಕಡ್ಡಿ ಹಚ್ಚುವಾಗಿನ ಬೆಂಕಿ ತಡ್ಕೊಳಕ್ ಆಗಿಲ್ಲ ನಿಮಗ. ಆ ಊದಿನ ಕಡ್ಡಿ ಹಚ್ಚಕಂತ ಕಟ್ಟಿ ಕೊಡ್ರೆ ಕಡ್ಡಿ ಬದಕ ನಿಮ್ ಕೈಗೆ ಬಿಡಿತಪ್ಪ, ಅಯ್ಯೋಯಪ್ಪ ಅಂದ್ರಿ. ಮತ್ತೀಗ 5 ಕ್ವಿಂಟಲ್ ಕಟ್ಟಿಗೆ ಒಳಗೆ ನಡು ಅನ್ಕೊಂಡಿರಲ್ಲ, ಮತ್ತ ಅದ ಯಾಕೆ ಹತ್ತೋಲ್ ನಿಮಗ? ಚೈತನ್ಯ ಅಂದ್ರೆ ಆ ಪ್ರಾಣನ? ಇಲ್ಲಪ್ಪ. ಆ ಪ್ರಾಣನೇ ದೇವ್ರೇನು? ಅಲ್ಲಪ್ಪ. ಪ್ರಾಣವು ಜಡವಾಗಿದೆ ಅಂದ್ರೆ ಆ ಪ್ರಾಣವು ನೀನಲ್ಲ. ಅದಕ್ಕೆ ನೀನ್ ಅನ್ಬೇಕು ನಿಜವೋ ಅಂದಾಗ ಅಲ್ಲ. ದೇಹಾಭಿಮಾನಿಯ ಮನವೇ ನಿಜವೋ? ಸರಿ, ಇದು ಬಹಳ ಚಂದ ನೋಡ್ತಮ್ಮ. ಮನೋಮಯ ಈಗ ಎಲ್ಲಿಗೆ ಬಂದ್ರಿ? ಈಗ ಮನೋಮಯ ದಾಟಿದ್ರಿ. ಈಗ ಮನೋಮಯ ಕೋಶಕ್ಕೆ ಬನ್ನಿ. ಹೌದಾ? ನೋಡು, ಪ್ರಾಣವು ಕೂಡ ಮನಸ್ಸಿದ್ರೆ ಅರಿತಿತ್ತಮ್ಮ. ಅದ ಹೌದು. ಪ್ರಾಣವು ಮನದ ಸಂಯೋಗ ಇಲ್ದ್ರೆ ನಿನಗದ ಅರಿವಿಕೆ ಆಗುದಿಲ್ಲ. ಈ ಗಾಢ ನಿದ್ರೆ ಬಂದಿತ್ತಪ್ಪ. ಈ ಗಾಢ ನಿದ್ರೆ ಒಳಗ ನಿನ್ನ ಬತ್ತಿ ಸರಿದು ಬಿಟ್ಟತಿ. ಅಲ್ಲಿ ಹೆಣ್ಮಕ್ಳು ಹಾಜಾಡಕತ್ತಾರೆ. ಮತ್ ನಿನಗೆ ಯಾಕೆ ಗೊತ್ತಾಗೋಲ್ತಮ್ಮ? ಪ್ರಾಣ ಐತಲ್ಲ ಮತ್ ಮೂಗಿನಾಗ. ಮನಸ್ಸು ಲಯ ಆಗತ್ತಪ್ಪ. ಮನಸ್ಸು ಲಯ ಆಗಿರೋದ್ರಿಂದ ಮನಸ್ಸು ಇರ್ಲಿಲ್ಲ ಅಂದ್ರೆ ಪ್ರಾಣವು ಏನೋ ಕೆಲಸ ಮಾಡುದಿಲ್ಲ. ಹೌದಪ್ಪ. ಅದು ಬರೀ ಮೂಗಿನಾಗ ಈ ಕಂಬಾರ ತಿದಿಗತ್ತೆ ಆಡ್ತತೆ. ಮನದ ಸಂಯೋಗ ಮಾಡ್ತಾರದು ಎಲ್ಲವನ್ನು. ಕಣ್ಣಿನಿಂದ ನೋಡ್ತತಿ, ಕಿವಿಯಿಂದ ಅರಿಕೆ ಕೇಳ್ತತಿ, ಎಲ್ಲ ಮಾಡ್ಕೊಂತಾರ. ಹೌದಪ್ಪ. ಹಾಗಾದ್ರೆ ಮನೋಮಯ ಕೋಶ ನೀ ಏನು? ಅಲ್ಲಪ್ಪ. ಅಲ್ಲ. ಮುಂದೆ ಸರ್, ನಾನು ಎಂಬುದು ಎಡವಿಡದೆ ಹೊರಗಣ ಅರಿವುದು ನಿಜವೋ? ನಾನು ಎಂಬುದು ಎಡವಿಡದೆ ಮೊದಲು ಏನೇನು ಅರಿತಿ ಅಂತಂದ್ರೆ, ನೀನು ದೇಹದಲ್ಲಿ ನಾನು ಅನ್ನೋದನ್ನ ಅರಿತಿ. ನೀನು ಜಗತ್ತನ್ನು ಮೊದಲು ಅರಿವಿಕ್ಕಿಂತ ಮೊದಲ ಇದ್ರಿಂದ ಎದ್ದೆಪ್ಪ ನೀನು. ಎದ್ದ ನಂತರ ಜಗತ್ತವ್ರು ಏನ್ ಮಾಡ್ಕೊಂಡಾಗ ಅರಿತಿದ್ದೆಪ್ಪ ನೀನು? ಎದ್ದ ನಂತರ ಅರಿತೇನೆ ಅಂದ್ರ ಮೊದಲು ನಾನು ಅನ್ನುವಂತ ದೇಹವನ್ನು ಮೊದಲು ಅರಿತಿ. ಆ ನಂತರ ಇದಂ ರೂಪವಾದ ಜಗತ್ತನ್ನು ಅರಿತಿ. ಅಹಂ ರೂಪವಾದ ನಾನು, ಇದಂ ರೂಪವಾದ ಜಗವು. ಇದನ್ನು ಎಡವಿಡದೆ ಒಂದ್ ದಿವಸ ಬರುತ್ತೇನೆ ಇದನ್ನು. ಇಲ್ಲ ಇಲ್ಲ
ಅಹಂ ಮರ್ತೀಯಾ ಇದಮ್ಮ ಮರ್ತೀಯಾ ಇದನ್ನು ಎಡಬಿಡದೆ ಅರಿತಿಯಲ್ಲ, ಹಂಗ ಆ ಅರಿವು ಜೀವನು ನೀನೇನು ಆನಂದಮಯ, ಅದೇನು ಏನು ಇಲ್ಲ ಮನೋಮಯ ಕೋಶ ಅಥವಾ ಈಗ ವಿಜ್ಞಾನಮಯ ಕೋಶ. ಈ ನಾನೇ ಮಗನ ಎಡಬಿಡದೆ ಎದರಿಂದ ಅರಿತಿದ್ದಮ್ಮ, ಇದು ಬಿಸಿ ಅಂತಿ, ಇದು ತಂಪಂತಿ, ಇದು ಬಿರುಸಂತಿ, ಇದು ಮಿಲಿಮಂತಿ, ಇದು ಸಿಹಿ ಅಂತಿ, ಇದು ಹುಯಿ ಅಂತಿ, ಇದನ್ನ ಎದರಿಂದ ಅರಿತಿದ್ದಮ್ಮ ನೀನು? ಬುದ್ಧಿ ವಿಜ್ಞಾನಿ, ಹೌದಿಲ್ಲ? ಈ ಹೊಲ ಚಂದತಿ, ಈ ಹೊಲ ಕೆಟ್ಟತಿ, ಈ ಮನಿ ತಗೊಂಡು ಇದು ಮನಿ ತಗೊಂಬೇಡ, ಈ ಕನ್ಯಾ ಚಂದತಿ, ಈ ಕನ್ಯಾ ಚಂದಿಲ್ಲ, ಇದನ್ನ ಹೆಂಗರೆ ತಮ್ಮ ಎಡಬಿಡದೆ ಅರಿತೀವಿ ಇಲ್ಲ ನೀನು? ಹಾಗಾದ್ರೆ ಆ ವಿಜ್ಞಾನಮಯ ಕೋಶ ನೀನು ಇಲ್ಲಪ್ಪ. ಇಲ್ಲ. ಮುಂದೆ ನಾನೆಂಬುದು ಅಡಿಗೆದ ಆನಂದ ನಿಜವೋ? ಈಗ ಸತತಪ್ಪ ಇದು ಇದ್ದದ್ದಿನ ಇದು, ಈ ಕನ್ಯಾ ಚಂದತಿ, ಈ ಕನ್ಯಾ ಚಂದಿಲ್ಲ, ಇದು ಬಂಗಾರ, ಇದು ಬೆಳ್ಳಿ, ಪುಟ್ಟೈತಿ, ಇದು ಸೊಯ್ಯೈತಿ, ಇದೆಲ್ಲವನ್ನೂ ಎಚ್ಚರಿದ್ದಾಗ ಎಚ್ಚರದಲ್ಲಿ ಓಲಾಡಿ ಸಾಕಾಗಿ ನೀನು ಆ ನೇತ್ರಸ್ಥಾನವನ್ನು ಬಿಟ್ಟು ಕಂಠಸ್ಥಾನದ ಮಾರ್ಗದಿಂದ ಹೃದಯ ಸ್ಥಾನಕ್ಕೆ ಬಂದು ನಿದ್ರೆಯೊಳಗೆ ಮುಳುಗಿದೆ. ಅವಾಗ ಕನ್ಯಾ ಎದುರಿಗೆ ಬಂದ್ಬಿಡ ಅದ ಒಣಗಿ ಹಾದು ಹೋದ್ರೆ ಗೊತ್ತಾಗತ್ತ ನಿನಗೆ? ಗೊತ್ತಾಗಲ್ಲ. ಏನು ಗೊತ್ತಾಗೈತಿ ಅಂದ್ರೆ ನಾನು ಸುಖವಾಗಿ ಮಲಗಿದ್ದೆ, ಅಜ್ಞಾನದ ವ್ಯಾಕೃತವಾದ ಆನಂದವನ್ನ ನೀ ಎದ್ದ ನಂತರ ಹೇಳ್ತೀವಿ ನನಗೆ ಅದನ್ನ ಹೇಳ್ತಪ್ಪ. ಇವರ ನಿದ್ರೆಯಲ್ಲಿರುವಂತಹ ಆನಂದಮಯ ಕೋಶ ನೀನು ಇಲ್ಲಪ್ಪ. ಅಲ್ಲ. ಏನು ಅದಕ್ಕೆ ಅಲ್ಲ. ಯಾಕಲ್ಲ ಅಂತಂದ್ರ ಆ ಆನಂದಮಯ ಕೋಶವು ಅವಿದ್ಯಾವೃತ್ತಿಯಿಂದ ಪ್ರತಿಫಲಿಸಿದೆ. ಆನಂದವದು ತೋರ್ಪುದು ಏನು ವಿಡಿದಿದ್ದು ನಿಜವೋ? ಆನಂದವನ್ನೇನು ತೋರ್ಪೈತಲ್ಲ, ಏನಾಗತ್ತೆ ಅಂದ್ರೆ ಏನೊಂದು ಅರಿಯದೆ ಸುಖವಾಗಿ ಮಲಗಿದ್ದೆ. ಏನಂತ ಹೇಳಿದ್ ನೀನು? ಏನೊಂದು ಅರಿಯದೆ ಸುಖವಾಗಿ ಮಲಗಿದ್ದೆ. ಅಂದ್ರೆ ಸುಖವನ್ನು ಅರಿತಿ ಏನೊಂದು ಅರಿಯದೆ ಅಂತ ಹೇಳ್ತಿ ಅಂತಂದ್ರ ಅಜ್ಞಾನವನ್ನು ಅರಿತಿ ನೀನು. ಹೌದಪ್ಪ. ಯಾಕೆ ಹೆಚ್ಚಂತಮ್ಮ ಈಗ? ಅಂದ್ರೆ ಆನಂದವಾಗಿ ಮಲಗಿನಂತನೂ ಹೇಳ್ತಿ, ನನಗೆ ಏನೇನು ಗೊತ್ತಿಲ್ಲಂತೂ ಹೇಳ್ತಿ. ರಾತ್ರಿ ಬಂದದ್ದು, ಹಾದದ್ದು, ಕಳ್ಳರು ಬಂದದ್ದು, ಮನೆ ತುಡುಗು ಮಾಡಿದ್ದು ನನಗೆ ಗೊತ್ತಿಲ್ಲಂತೂ ಹೇಳ್ತಿ. ಅಂದ್ರೆ ಗೊತ್ತಿಲ್ಲ ಅನ್ನೋದನ್ನು ಅರುಚಿ ಅನ್ನಂಗೆ ಆತಲ್ಲ ನೀನು. ಗೊತ್ತಿಲ್ಲ ಅಂತ ಹೇಳೋ ಒಬ್ಬ ಅದಿಯೋ ಏನಿಲ್ಲೋ? ಇದೇನಪ್ಪ. ಹಂಗಾದ್ರೆ ಆ ಗೊತ್ತಿಲ್ಲ ಅಂತ ಅನ್ನೋದು ಅಜ್ಞಾನದ ಅವಿದ್ಯೆ. ಅದು ಹೌದಪ್ಪ. ಆ ಅವಿದ್ಯೆಯನ್ನು ಅರಿತಿಯಲ್ಲ, ಹಂಗಾರೆ ಅವಿದ್ಯೆ ನೀನೇನು? ಅಲ್ಲಪ್ಪ. ಇಲ್ಲ. ತಿಳಿಯಾಕತ್ತಿಲ್ಲ ನೋಡು. ಸ್ವಲ್ಪ ತೆಳಕ್ ಹೋಗೋದೊಂದು ಕಠಿಣ ಇರ್ತದಿನ್ನ. ಹೌದೌದಪ್ಪ. ಅದು ಕೂಡ ಅಲ್ಲ. ಆನಂದವೆಂಬುದು ಅಡಗಿದ ನಿಲವೇ ನಿಜವೋ? ಆನಂದವೆಂಬುದು ಅಡಗಿದ ನಿಲವೇ ಅಂದ್ರೆ ಅವಿದ್ಯಾ ವ್ಯಾಕೃತವಾದಂತ ಅವಿದ್ಯಾ ಬೀಜ ರೂಪವಾದ ಮಾಯಾ ಕಾರ್ಯವ ಮಾಯಾತನು ನೀನು. ಅಲ್ಲಿ ನಿನ್ನೆ ತೂರೆ ಮತ್ತು ತೂರ್ಯಾತೀರ್ಥ ಹೇಳಿದ್ರು ಮಾಯಾತನು ಹೇಳಿದ್ದೀವಲ್ಲ ಅಲ್ಲಿ. ಅಂದ್ರೆ ದೇಹವು ನಾನಲ್ಲದೆ ದೇಹ ಭಾನವನ್ನು ಬಿಟ್ಟು ನೀನು ನಿಂತಿದ್ದೆಲ್ಲ, ಆ ಮಾಯಾತನವು ನೀನು ಅಂತ ಕೇಳಿದಾಗ ಅದವು ಕೂಡ ನಾನಲ್ಲ ಅನ್ನುವಂತ ಮಾತನ್ನು ಹೊರಟಿದ್ದಾರಪ್ಪ ಅಂತ ಅಭಿಪ್ರಾಯ. ಯಾಕೋ ಮಾತಾಡೋದು ಒಂದು ಸ್ವಲ್ಪ ಇವೆ. ಸುಮಾರು ದಿನಗಳಿಂದ ಸದ್ಗುರುಗಳ ಸದಿಚ್ಛೆಯಂತೆ ತಮ್ಮೆಲ್ಲರ ಪುಣ್ಯದಂತೆ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಹಿಂದಿನ ಪದ್ಯಗಳಲ್ಲಿ ಸದ್ರೂಪ ಚಿದ್ರೂಪಗಳ ಲಕ್ಷಣವನ್ನ ಅರಿತಾ ಬಂದು ಚಿದ್ರೂಪದ ಕೊನೆಯ ಅಂಗವನ್ನ ನಾವೆಲ್ಲ ನೋಡ್ತೀವಿ. ಆ ಚಿದ್ರೂಪಿನ ಇರವು ವರ್ತಮಾನ ದೇಹದ ಯಾವ ಭಾಗದಲ್ಲಿದೆ ಎಂಬುದನ್ನ ಹಿಂದಿನ ಪದ್ಯದಲ್ಲಿ ನೋಡಿದಾಗ ಸ್ಥೂಲವಾಗಲಿ, ಸೂಕ್ಷ್ಮವಾಗಲಿ, ಕಾರಣವಾಗಲಿ, ಪ್ರಯತ್ನ ಪೂರ್ವಕವಾಗಿ ಪಡುವ ತೂರ್ಯಘ ಅಥವಾ ತೂರ್ಯಾತೀತ ಯಾವ ದೇಹದಲ್ಲಿಯೂ ಕೂಡ ಚಿದ್ರೂಪಿನ ಅಂಶವು ಸಾಮಾನ್ಯವಾಗಿ ಅರಿವಿಗೆ ಬಾರದೆ ಹಾಗಾದ್ರೆ ಎಲ್ಲಿರುವುದು ಎಂಬುದನ್ನು ತಿಳಿಯದೆ ಸಾಮಾನ್ಯ ರೂಪದ ಅಂಶದಿಂದ
ಚಿದ್ರೂಪವು ನನ್ನ ಅರಿವಿಗೆ ಬಂತು ಅನ್ನುವಂಥ ಭಾವನೆಯನ್ನ ಪ್ರಶ್ನಿಸುವ ಸಲುವಾಗಿ ನಿಜಗೊಂಡ್ರು ಈ ಪದ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಹಿಂದಿನ 2 ಪದ್ಯಗಳನ್ನು ನೋಡಿದ್ದೀರಿ. ಈ 3ನೆಯ ಪದ್ಯವನ್ನು ಒಂಚೂರು ಶಾಸ್ತ್ರೀಯವಾಗಿ ನೋಡ್ಬೇಕಾಗ್ತದೆ. ರುದ್ರಣ್ಣ, ನಿಮ್ಗೆಲ್ಲ ಗೊತ್ತಿದೆ, ದಶಮನ ಕಥೆ ಗೊತ್ತಿದೆ. ಹೌದು. ದಶಮನ ಕಥೆಯಲ್ಲಿ 10ನೇಯವನು ಎಲ್ಲಿ ಹೋದ ಅಂತ ಅಳುವಾಗ ಹೌದು. 10ನೇಯವನು ಇದ್ದಾನೆ ಎಂಬಂತ ಆಪ್ತ ಪುರುಷನ ವಚನ ಕೇಳಿದಾಗ ಅವರ ದುಃಖವು ನಿಂತೋಯ್ತು. ಹೌದು. ನಿಜಾನ? ಹೌದು. 10ನೇಯವನು ಸಿಕ್ಕಿದಾನ? ಅಂದ್ರೆ ಮರೆವಾಗಿತ್ತು ಅಪ್ಪಾಜಿ, ಅದ್ರ ಜ್ಞಾನ ಆಯ್ತು ಅಪ್ಪಾಜಿ. ಅದೇ ಜ್ಞಾನ ಆಯ್ತು. ಸಿಕ್ಕಿದಾನ? ಈಗ ಇನ್ನೂ ಸಿಕ್ಕಿಲ್ಲ. 10ನೇಯವನನ್ನು ಹುಡುಕಿ ಕೊಡುತ್ತೇನೆ ಅಂತ ಹೇಳಿದ್ರು ಅವರು. ಹೌದು ಅಪ್ಪಾಜಿ. 10ನೇಯವನನ್ನು ಹುಡುಕಿ ಕೊಡುತ್ತೇನೆ ಅಂದಾಗ ಏನಾಯ್ತು? 10ನೇಯವನು ಇದ್ದಾನೆ ಎಂಬಂತ ಜ್ಞಾನ ಬಂತೆ ಹೊರತು 10ನೇಯವನು ಇವನೇ ಎಂಬ ಜ್ಞಾನ ಬಂದಿಲ್ಲ. ಬಂದಿಲ್ಲ. ಅರ್ಥ ಆಗುತ್ತಾ? ಅರ್ಥ ಆಗುತ್ತಾ? ಕಥೆಯನ್ನು ಮರೆಯಬೇಡಿ. 10 ಜನ ಹೊಳೆದಾಡ್ತಾ ಇದ್ರು. ಹೌದು. 10 ಜನ ಇದ್ದೀವೋ ಇಲ್ಲೋ ಅಂತ ಎಣಿಸ್ಲಿಕ್ಕೆ ಶುರು ಮಾಡಿದ್ರು. ಹೌದು. ಎಣಸುವ ತನ್ನನ್ನು ಬಿಟ್ಟು 9 ಜನರನ್ನು ಎಣಿಸ್ತಿದ್ದ. ಹೌದು. 10ನೇಯವನು ಇಲ್ಲ ಅನ್ನುವಂತ ದುಃಖ ಬಂದಿತ್ತು. ಹೌದು. ಆಪ್ತ ಪುರುಷ ಬಂದ, 10ನೇಯವನು ಇದ್ದಾನೆ ಅಂತ ಹೇಳಿದ. ಇದ್ದಾನೆ ಎಂದ ಮಾತ್ರಕ್ಕೆ ನಿಮಗೆ 10ನೇಯವನು ಸಿಕ್ಕನಾ? ಇಲ್ಲ, ಸಿಕ್ಕಿಲ್ಲ. ಹೌದಿಲ್ರಿ? ಹೌದು. 10ನೇಯವನು ಇದ್ದಾನೆ ಎಂಬ ಜ್ಞಾನವು ಹೇಗೋ ಹಾಗೆ ನಿಮಗೆ ಪರಮಾತ್ಮನ ಪರೋಕ್ಷ ಜ್ಞಾನ. ಹೌದು. ಯಾವ ಜ್ಞಾನ ಆಗಿದೆ ನಿಮಗೀಗ? ಪರಮಾತ್ಮನ ಪರೋಕ್ಷ ಜ್ಞಾನ ಆಗಿದೆ. ಅಸತ್ವಾಪಾದಕ ಅಭಾನಪಾದಕ ಆವರಣಗಳ ನಿವೃತ್ತಿ. ಅಸತ್ವಾಪಾದಕ ಆವರಣ ನಿವೃತ್ತಿಯಿಂದ ಏನಾಯ್ತು? ಪರಮಾತ್ಮನ ಇದ್ದಾನೆ ಎಂಬ ಜ್ಞಾನ ಬಂತು. ಅಭಾನಪಾದಕ ಆವರಣವನ್ನು ಎಲ್ಲಿವರೆಗೆ ಅದು ನಿರ್ದೋಷವಾಗಿ ಹೋಗುದಿಲ್ವೋ ಅಲ್ಲಿವರೆಗೆ ನಿಮಗೆ ಇನ್ನೂ ಅದರ ದೃಢಾಪರೋಕ್ಷ ಬ್ರಹ್ಮಜ್ಞಾನದ ಸುಳಿವು ನಿಮ್ಗೆ ಸಿಗುವುದಿಲ್ಲ. ಅದು ಅದನ್ನು ಪ್ರಶ್ನಿಸಿ ಕೇಳಿಕ್ ಹಚ್ಚಾರ 3ನೇ ನುಡಿನಲ್ಲಿ. ಇವಾಗ ಸುಮ್ಮನೆ ನಿಮಗೊಂದಿಷ್ಟು ಶಾಸ್ತ್ರೀಯ ಚಿಂತನೆಯನ್ನ ನೋಡೋಣ ಹೇಗೆ ನೀವು ಎಷ್ಟರ ಮಟ್ಟಿಗೆ ನೀವು ಅದರಲ್ಲಿ ಪ್ರವೇಶ ಆಗ್ತೀರಿ ಅನ್ನೋದು ನೋಡೋಣ. ಈಗ ನೋಡಿ, ನೀವು ಅಧ್ಯಾಯ ರೂಪದಲ್ಲಿ ಏನ್ ಹೇಳ್ತೀರಿ ರುದ್ರಣ್ಣ? ಬ್ರಹ್ಮವು ಜಗತ್ ಕಾರಣನಲ್ಲ. ಒಂದು ಕುಂಬಾರನ ಕುಡಿಕೆಯನ್ನು ನೋಡಿ ಕುಂಬಾರನನ್ನು ಗ್ರಹಿಸಿದಂತೆ. ಶಾಸ್ತ್ರವನ್ನು ಹೆಂಗ್ ಹೇಳಕತ್ತೀರಿ ನನಗೆ ನೀವು? ಕುಡಿಕೆಯನ್ನು ನೋಡಿ ಕುಂಬಾರನೊಬ್ಬನಿದ್ದಾನೆ ಎಂದು ಗ್ರಹಿಸಿದಂತೆ ಜಗತ್ತನ್ನು ನೋಡಿ ಜಗದೀಶ್ವರನೊಬ್ಬನಿದ್ದಾನೆ ಅನ್ನೋಂಥ ದೃಷ್ಟಾಂತ ಕೊಡ್ತೀರಿ. ಹೌದಾ? ಇದು ನಿಜ? ನೀವು ಹೇಳೋದು ನಿಜಾನಾ? ಸರಿ, ಆಯ್ತು. ನಿಮ್ಮಂತೆನೆ ಬರೋಣ. ಈ ಜಗತ್ತ ಕಾರಣಕರ್ತನಾದಂಥವನು ಈಶ್ವರ, ದೇಹದ ಅಭಿಮಾನಿಯಾದಂಥವ ಜೀವ, ತಮೋಗುಣ ಆಧಿಕ್ಯದಿಂದ ಇರೋದು ಈ ಪ್ರಕೃತಿ. ಇದು ನಿಮ್ದು ಸರಿನಾ? ಇದು ನಿಮ್ದು ಸರಿನಾ? ಸರಿ. ಇವಾಗ ನೀವು ತತ್ವಮಸಿ ಮಹಾವಾಕ್ಯವನ್ನು ಬಿಡಿಸ್ತೀರಲ್ಲ, ಆ ತತ್ವಮಸಿ ಮಹಾವಾಕ್ಯವನ್ನು ಬಿಡಿಸೋದ್ನಾಗ ಏನ್ ಮಾಡ್ತೀರಿ ಅಂದ್ರೆ, ಅಜ್ಞಾನ ಔಪಾದಿಕನಾದಂತ ಈಶ್ವರನಾಗಲಿ, ಅಂತಃಕರಣ ಔಪಾದಿಕನಾದ ಜೀವನಾಗಲಿ, ಇವರ ವಿರೋಧ ಭಾಗಗಳನ್ನ ತ್ಯಾಗ ಮಾಡಿದರೆ ಅವಿರೋಧ ಭಾಗದಲ್ಲಿ ಚೈತನ್ಯ ಒಂದೇ ಇರೋಣದರಿಂದ ಜೀವನೇ ಬ್ರಹ್ಮನು, ಬ್ರಹ್ಮನೇ ಜೀವನು ಅಂತ ನೀವು ಬಿಡಿಸೋದು ಸರಿನಾ? ಇದು ಸರಿನಾ? ಸರಿ. ಅವಿದ್ಯಾ ವ್ಯಾಕೃತವಾದಂತಹ ಯಾವಾಗ ಅವಿದ್ಯೆಯನ್ನು ನಾಶ ಆತೋ, ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಅಚಿರೇನಾದಿ ಗಚ್ಚತಿ. ಇದು ನಿಮ್ಮದೇ ಪ್ರಮಾಣ. ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆದಾಗ ಈ ತೋರುವ ಜಗತ್ತೇನ್ರ ನಿವೃತ್ತಿ ಆತೇನು? ಇಲ್ಲ. ಮತ್ತೆ ಜಗತ್ ತೋರ್ತಾ ಇದೆಯಲ್ಲ ಮತ್ತೆ. ಅಂದ್ರೆ ಹೇಳಿ. ಅಜ್ಞಾನದಿಂದ ಯಾವಾಗ ಅಜ್ಞಾನದ ನಿವೃತ್ತಿಯೇ ಜ್ಞಾನ ಹೌದಲ್ಲಪ್ಪ ನಿಮ್ದು? ಅಥವಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಡನ್ನು ನೀವು ತೆಗೆದ್ರಲ್ಲ ಈಗ,
ಅಜ್ಞಾನ ವ್ಯಾಕೃತದಿಂದ ಇವನು ಜೀವನು, ಇವನು ಈಶ್ವರನು, ಇದು ಜಗತ್ತು ಅಂತ ಆಗಿತ್ತು ನಿಮಗೆ. ಇವಾಗ ನಿಮ್ಗೆ ಅಜ್ಞಾನವನ್ನೇ ನೀವು ಹೋಗಲಾಡಿಸಿದಾಗ ಈಶ್ವರ, ಜೀವ ಮತ್ತು ಜಗತ್ತು ಮೂರು ಹೋಯ್ತು. ಅಲ್ಲಿರುವಂತ ಚೈತನ್ಯವು ಇಲ್ಲಿದೆ, ಇಲ್ಲಿರುವಂತ ಚೈತನ್ಯವು ಅಲ್ಲಿದೆ ಅಂತ ಹಸಿ ಪದವನ್ನು ಮಾಡಿದ್ರಿ. ಅವಾಗ ಹಸಿ ಪದವೇ ಇದ್ದು ಚೈತನ್ಯ ಒಂದೇ ಭಾಷಾಬೇಕಾಗಿತ್ತು. ಈ ಜಗತ್ ಕಾಣಬಾರ್ದಾಗಿತ್ತಲ್ಲ. ಈ ಜಗತ್ತು ಕಾಣ್ತದ, ಜೀವರು ಕಾಣ್ತಾರ, ಸುಖ ದುಃಖಗಳು ಕಾಣ್ತಾವ. ಇವೆಲ್ಲ ಕಾಣ್ತಾವು ಅಂತಂದ್ರೆ ಹಸಿ ಪದದಲ್ಲಿ ನಿಮಗೆ ನಿರ್ಣಯ ಹೇಗೆ ಅಂತ ಒಂದು ಚಿಂತನೆಯನ್ನ ಮಾಡುವಗೋಸ್ಕರ ಇದನ್ನ ಕೈಗೆತ್ಕೊಂಡಿದ್ದಾನ ಅವನು. ಇದು ಸಾಮಾನ್ಯವಾಗಿ ಇಲ್ಲಿಯವರೆಗೆ ಈ ಮೇಲಿನ 2 ಪದಗಳನ್ನು ನೋಡಿದ್ರಲ್ಲ, ನಿಮ್ಗೆಲ್ಲ 6 ಮತವಾದಿಗಳ ಪರಿಚಯ ವಿಚಾರ ಸಾಗರದಲ್ಲಿ ಆಗಿದೆ. 6 ಮತವಾದಿಗಳು ಯಾರು ಅನ್ನೋದನ್ನು ಚಾರುವಾಕದಿಂದ ಹಿಡಿದುಕೊಂಡು ಸಾಂಖ್ಯರವರೆಗೆ ಬರುವಂತ ಮತವಾದಿಗಳು ಇವರು 5 ಪ್ರಬಲವಾದ ಮತವಾದಿಗಳು. 6ನೇ ಮತವೇ ನಿಮ್ಮ ವೇದಾಂತ ಮತ. ಈ 5 ಮತವಾದಿಗಳು ಈ ಜಗತ್ತು ಮತ್ತು ಈ ಜೀವನನ ಏನ್ ಹೇಳ್ತಾರೆ ಅನ್ನೋದನ್ನು ಹೋಗ್ಲಾಡಿಸುವ ಸಲುವಾಗಿ ಆ ಸ್ಥೂಲತನವಾದಂತ ಅನ್ನಮಯ ಕೋಶವೇ ಈ ಜಗತ್ತು, ಅದುವೇ ದೇವರು ಅಂತ ನೋನು ಚಾರುವಾಕದವನು. ಮೊದಲೇ ನೋಡಿ ಏನ್ ಹೇಳಿದ್ರು ನಿಮಗವರು, ಈ ಸ್ಥೂಲತನವಾದಂತ ಅನ್ನಮಯ ಕೋಶ ದೇಹದ ಇರವಿನೋಳು. ಒಂದೇ ನೋಡಿ, 1ನೇ ಸಾಲ ನೋಡ್ಕೊಡ್ರಿ ಅಲ್ಲಿ. ದೇಹದ ಇರವಿನೋಳು ಸೋಜಿಗವಾದ ಈ ತೆರನಾಗಿ ಇರುವಂತ ಈ ಜೀವ ಏನೈತಲ್ಲ, ಇದು ದೇಹವೇ ಸತ್ಯ, ಇದಕ್ಕೆ ಭೋಗಾದಿಗಳೇ ಸತ್ಯ, ಇದರ ಸತ್ತ ನಂತರ ಇದರದ್ದು ಏನು ಇಲ್ಲ, ಇದು ಇಲ್ಲಿಗೆ ಮುಗಿತು ಅಂತ ಚಾರುವಾಕದ ಮತದಿಂದ ಪ್ರಾರಂಭ ಮಾಡಿದ್ರು ಅವರು. ಚಾರುವಾಕದಿಂದ ಕ್ಷಣಿಕ ಬೌದ್ಧವಾದಿಗಳು ಬುದ್ಧಿಯೇ ಆತ್ಮ ಅಂತ ಹೇಳುವವರು, ವಿಜ್ಞಾನವೇ ಆತ್ಮ ಅಂತ ಹೇಳುವವರು, ಪ್ರಾಣವೇ ಆತ್ಮ ಅಂತ ಹೇಳುವರು ಎಲ್ಲವನ್ನು ನೋಡಿದ್ರಲ್ಲ. ಈಗಲ್ಲೇ ನಿಜವೋ ದೇಹದೊಳಗಾಡಿ ನೋಡುವುದು ನಿಜವೋ, ದೇಹದ ಕರ್ನಾಡಿಗೆ ಆಧಾರವಾದ ಹಸು ನಿಜವು, ಇವೆಲ್ಲ ನೋಡಿದ್ರಲ್ಲ ಅವನಿಗೆ. ಅಂದ್ರೆ ಪ್ರಾಣವು, ಇವು ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ನಿಜವು ಅಂದ್ರೆ ಯಾವರ ಇವು ದೇವರು ಏನು ಅಂತ ಕೇಳ್ಕೊತ ಬಂದ್ರೆ ಅಲ್ಲ 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 ಅನ್ನೋದನ್ನು ಬರಬೇಕು ಅಂತ ನಿಮ್ಗೆ ಹೇಳ್ಕೊತ ಬಂದಿದ್ದೀನಿ ಈಗ ಅದನ್ನು. ಇದು ಎಲ್ಲರ ಹಿನ್ನೆಲೆಯಲ್ಲಿ ಈಗ ಇದನ್ನು ನೋಡೋಣ. ಇದನ್ನು ಬಹಳ ಚಂದಾಗಿ ಇವತ್ತು ಮಧ್ಯಾಹ್ನದಲ್ಲಿ ಹಾಗೆ ಸುಮ್ಮನೆ ಚಿಂತನೆ ಮಾಡ್ತಿದ್ದೆ. ಶಂಕರ ಕಾಲಡಿಯಲ್ಲಿ ಜನಿಸಿದ. ಕಾಲಡಿಯಲ್ಲಿ ಜನಿಸಿ 5ನೇ ಹೆತ್ತೆ 6ನೇ ಹೆತ್ತೆ ಇದ್ದಾಗ ಆಚಾರ್ಯ ಎಂಬಂತ ಪದವಿ ಏರಿದ. ಅಷ್ಟೇ 5 ವರ್ಷ 6 ವರ್ಷ ಆಗಿತ್ತಾಗ ಅವನಿಗೆ. 5-6 ವರ್ಷದಲ್ಲಿ ಕಾಲಡಿ ಅಂತ ಹೆಸರು ಅಲ್ಲಿಗೆ ಬರ್ಲಿಕ್ಕೆ ಕಾರಣ ಏನಂದ್ರೆ ರುದ್ರಣ್ಣ, ಒಂದ್ ದಿವ್ಸ ತಾಯಿಯನ್ನ ಕರ್ಕೊಂಡು ನದಿ ಸ್ನಾನಕ್ಕೆ ಹೋಗಿದ್ದ. ಆ ತಾಯಿ ಸ್ನಾನಕ್ಕೆ ಹೋದಾಗ ಆಕೆಗೆ ಒಂದ್ ಸ್ವಲ್ಪ ಕಣ್ಣಿಗೆ ಚಕ್ರ ಬಂದು ಆ ನದಿಯಲ್ಲಿ ಕುಸಿದು ಕೂತ್ ಬಿಟ್ಟಿದ್ಲು. ಮನೆಯಿಂದ ನದಿ ದೂರ ಆಗ್ಯದಲ್ಲ, ಅದರ ಸಲುವಾಗಿನೇ ಇನ್ನು ನನ್ನ ತಾಯಿಗೆ ನದಿಗೆ ಬರೋ ತನಕ ಕಷ್ಟ ಆಗುತ್ತೆ, ನದಿಯನ್ನೇ ನಮ್ಮನೆ ಎತ್ತಿಲ್ ತರಬಾರ್ದು ಯಾಕಂತ ವಿಚಾರ ಬಂತು. ಅವತ್ತೇ ಹಾಡಿದ್ದು ಜಲಧಾರಾ ಸ್ತೋತ್ರ ಅವ್ರು ಮಾಡಿದ್ದು. ಜಲಧಾರ ಸ್ತೋತ್ರ ಮಾಡಿದಾಗ ನೀವು ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ. ಅದು ತಮಿಳುನಾಡು ಕಾಲಡಿಗೆ ನಾನು ಮೊನ್ನೆ ಹೋಗಿದ್ದೆ. ಅಲ್ಲಿ ನದಿ ಹೇಗಿದೆ ಅಂದ್ರೆ ಯಾವ ಕಡೆಯಿಂದ ಯಾವ ಕಡೆ ಹರಿತೈತೋ ಗೊತ್ತೇ ಆಗುದಿಲ್ಲ. ನಾವು ಎಲ್ಲಿ ನಿಂತಿರ್ತೀವಲ್ಲ ನಮ್ಮ ಕಾಲಡಿಯಲ್ಲೇ ನದಿ ಬರ್ತದೆ. ಕಾಲಡಿ ಅಂದ್ರೆ ಅವನ ಪಾದದಡಿಯೇ ನದಿ ಬಂದದ. ಅದಕ್ಕೆ ಕಾಲಡಿ ಅಂತ ಕರೆದಾನದಕ್ಕೆ ಅವರು. ರುದ್ರನ ಎಷ್ಟು ಚಂದಂದ್ರೆ ಅಲ್ಲಿ ಎಲ್ಲಿ ನದಿ ಬಂದು ನಿಲ್ತದಲ್ಲ ಅಲ್ಲೇ ಲಾಜ್ಗಳನ್ನ ಊರುಗಳನ್ನ ಕಟ್ಟಿಬಿಟ್ಟಾರ. ಈಗ ನೀವು ನದಿಗೆ ಹೋಗಂಗಿಲ್ಲ, ನದಿಯೇ ನಿಮ್ಮ ಹತ್ತಿರ ಬರ್ತದಲ್ಲಿ. ಅಂದ್ರೆ ಯಾಕೆ ಮಾತನ್ನ ನೆನೆಸ್ತೀನಿ ಅಂದ್ರೆ ಈ ಸಮಸ್ಯೆದಲ್ಲಿ ಶಂಕರನ ನೆನೆಸ್ಲಿಲ್ಲ ಅಂದ್ರೆ ಇದ್ರ ಬಲಾನೇ ಬರುದಿಲ್ಲ ನಮಗ. ಭಗವತ್ಪಾದರು ಎಂಥ ಚಿಂತನೆ ಮಾಡಿದಾರಂದ್ರೆ ಇದ್ರ ಸಲುವಾಗಿ. ಅವ್ರ ಆತ್ಮೀಯ ಸ್ನೇಹಿತರು ಒಬ್ರು ಪರಮೇಶಿ ಅಂತ ಹೇಳಿ, ಒಬ್ರು ಸದಾನಂದ ಅಂತ ಹೇಳಿ. ಈಗ ಹೆಂಗ ಸಿದ್ಧಾರೂಢರ ಸ್ನೇಹಿತರು ಸೋಮ ಭೀಮ ಅಂತ ಹೇಳಿ ಇಬ್ರು ಸ್ನೇಹಿತರು ಸಿದ್ಧಾರ್ಥ ಇದ್ರು ಅಂತ ಪುರಾಣದಲ್ಲಿ ಕೇಳ್ತೀವಲ್ ತಮ್ಮ. ಹಾಗೆ ಶಂಕರನ ಆತ್ಮೀಯ ಸ್ನೇಹಿತರು ಪರಮೇಶಿ ಮತ್ತು ಸದಾನಂದ ಅಂತ ಹೇಳಿ.
ಆ ಪರಮೇಶ್ವರ ಸದಾನಂದರನ್ನು ಕರ್ಕೊಂಡು ಒಂದು ಕೃಷ್ಣ ದೇವಾಲಯದಲ್ಲಿ ಕುಳಿತುಕೊಂಡು ಶಾಸ್ತ್ರ ಚಿಂತನೆಯನ್ನು ಮಾಡ್ತಾ ಇದ್ರು. ಆ ಶಾಸ್ತ್ರ ಚಿಂತನೆ ಮಾಡುವಾಗ ಅಲ್ಲಿ ಕೇಳಿದ ಪ್ರಶ್ನೆ ಇದು. ಅಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಏನ್ ಕೊಟ್ರು ಅಂತ ಅನ್ನೋದನ್ನ ಈ ನುಡಿಯಲ್ಲಿ ನಿಜಗೊಂಡು ಚೆನ್ನಾಗಿ ಕಂಡಿಡ್ದಿದ್ದಾರೆ ಅದನ್ನ. ಅವರು ಏನ್ ಕೇಳಿದ್ರು ಶಂಕರನನ್ನ ಅಂದ್ರೆ, ಶಂಕರ, ಪರಮಾತ್ಮನು ನಿರ್ಗುಣನೆ ಆಗಿದ್ರೆ ಈ ದೇವಾಲಯಗಳು ಯಾಕೆ? ಮಜಾ ಎಲ್ಲ ಪ್ರಶ್ನೆ. ಪರಮಾತ್ಮನು ಸಗುಣನಾಗಿದ್ರೆ ಸಾವಯವ ಆಗಲ್ಲ. ಈಗ ಸಗುಣ ರೂಪ ಅಂತ ಅಂದ್ಕೊಳ್ಳಿ, ಒಂದು ಮೂರ್ತಿಯನ್ನು ಕೆತ್ತೀವಪ್ಪ ಅಂತಂದ್ರೆ ಅದಕ್ಕೆ ಕೈಗಳು ಕಾಲುಗಳು ಎಲ್ಲ ಕೆತ್ತಬೇಕು. ಮತ್ತ ಅವಾಗ ಅದು ಸಾವಯವ ಆತಲ್ಲ. ಇದ್ರ ಬಗ್ಗೆ ನೀನು ಏನು ಹೇಳ್ತಿ ಶಂಕರ ಅಂತ ಕೇಳಿದಾಗ, ಶಂಕರರು ಎಷ್ಟು ನಿರ್ವಿನ್ನವಾಗಿ ಇದು ಯಾವಾಗ ಇದು ಬಿಡಿಸುವಾಗ ನನಗತ್ತೆ 70 ವರ್ಷಕ್ಕಲ್ಲ, 7 ವರ್ಷದಾಗ 7ನೇ ವಯಸ್ಸಿನಾಗ ಬಿಡಿಸಿದಾರೆ ಈ ಪದ್ಯವನ್ನವರು. ನಾ 70 ವರ್ಷ ಆದ್ರೂ ಒದ್ದಾಡಕತ್ತೀನಿ ನಾನು. ಅಂದ್ರೆ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನ ಭೂಮಿಕೆಗಳು ಏನದಾವಲ್ಲ, ಪರೋಕ್ಷ ಜ್ಞಾನ ಭೂಮಿಕೆಯು ದೃಢಾಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಪರಂಪರಾ ಸಾಧನ ಆಗ್ತದದು. ಒಂದು ಸಾಧನೆಯಿಂದ ಸಾಧ್ಯ ವಸ್ತುವನ್ನು ಮುಟ್ಟಬೇಕಲ್ಲ ನೀವು. ಈಶ್ವರ ಪೂಜಾದಿಗಳು, ಹಾಗೆ ಗುರುಶಾಸ್ತ್ರಾದಿಗಳ ಸಂಪರ್ಕಗಳು, ಇವೆಲ್ಲವೂ ಪರಂಪರಾ ಸಾಧನೆಗಳಾದಾಗ ಸಾಧ್ಯವಾದಂತ ದೃಢಾಪರೋಕ್ಷ ಬ್ರಹ್ಮಜ್ಞಾನವು ನಿಮಗೆ ಸಹಜವಾಗಿ ಲಭ್ಯ ಆಗ್ತದೆ. ಪರಂಪರಾ ಸಾಧನೆಗಳನ್ನು ನೀವು ಎಲ್ಲಿವರೆಗೆ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನೇರವಾದಂತ ಬ್ರಹ್ಮಜ್ಞಾನ ನಿಮಗೆ ಲಭಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಏನ್ ಆಗ್ತದ ಅಂತಂದ್ರೆ, ನಿಜಗೊಂಡು ಚಿಂತನೆ ಎಲ್ಲಿದೆ ಅಂದ್ರೆ, ಈ ಪರಂಪರಾ ಸಾಧನವಾದ ಪರೋಕ್ಷ ಬ್ರಹ್ಮಜ್ಞಾನವೇ ನನ್ನ ಜ್ಞಾನ ಅಂತ ನಿಂದ್ರಬೇಡ ಅಂತ ಅಲ್ಲಿಗೆ. ಏನಾಗುತ್ತೆ ಅಂತಂದ್ರೆ, ತೂರ್ಯ ಮತ್ತು ತೂರ್ಯಾತೀತ ಅವಸ್ಥೆಗೆ ನೀವು ಬಂದಾಗ ಅವು ನಾದಬಿಂದು ಕಲೆಗಳ ಬಗ್ಗೆ ಜ್ಞಾನವನ್ನು ಕೊಟ್ಟಿವಲ್ಲ ಅಲ್ಲಿ, ಅದುವೇ ಕೊನೆ ಅಂತ ನಿಂತ್ರಿ ಅಂದ್ರೆ ನಿಮ್ಮ ಸಾಧನೆ ಮೊಟಕೊಳ್ತದ. ಅದ್ರ ಆಕೆ ಇರುವುದು ಪರತತ್ವ. ಆ ಪರತತ್ವವನ್ನು ತಿಳಿಯುವ ಸಲುವಾಗಿ ಈ ನುಡಿಯನ್ನು ಕೈಗೆತ್ತಿಕೊಂಡಿದ್ದಾರೆ. 1ನೇ ಸಾಲು ಓದ. ಸಗುಣ ರೂಪವೇ ತನ್ನ ಸಹಜವಾದದ ನಿಜವೋ? ಸಾಕು. ಸಗುಣ ರೂಪ ಅಂತಂದ್ರೆ ಏನು? ಪರೋಕ್ಷ ಬ್ರಹ್ಮಜ್ಞಾನ. ಅಂದ್ರೆ ಈ ಜಗತ್ ಕಾರಣನಾದಂತ ಈಶ್ವರನೊಬ್ಬನಿದ್ದಾನೆ ಎಂಬಂತ ಜ್ಞಾನ ಸಗುಣ ರೂಪ. ಅಂದ್ರೆ ಈಶ್ವರನು ಸುಗುಣ ರೂಪಕನು ಅನ್ನುವಂಥ ಜ್ಞಾನ ಏನೈತಲ್ಲ, ಆ ಈಶ್ವರನೇ ನಿರ್ಗುಣವಾದಂತ ಬ್ರಹ್ಮ ಏನು? ಸಗುಣ ರೂಪವೇ ತನ್ನ ಸಹಜವಾದುದು. ಅಂದ್ರೆ ನಿನ್ನ ಸ್ವರೂಪವು ಈಶ್ವರ ಸ್ವರೂಪವೇನು ಅಂತಂದ್ರೆ ಇಲ್ಲಿ ಉತ್ತರ ಏನದಕ್ಕೀಗ ಅಲ್ಲ. ಇನ್ನು ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಗಿಲ್ಲಲ್ಲ. ಇನ್ನು ನೀವು ಮಾಯಾರೂಪವಾದಂತ ಇನ್ನು ತತ್ವಮಸಿ ಮಹಾವಾಕ್ಯವನ್ನು ಮುಗಿಸಿಲ್ಲಲ್ಲ ನೀವೀಗ. ಈಗ ಬರೀ ಅಸತ್ವಾಪಾದಕ ಆವರಣ ನಿವಾರಣೆ ಆದ ನಿಮಗೀಗ. ಅಂದ್ರೆ ದೇವನಿದ್ದಾನೆ, ಈ ಜಗತ್ತಿಗೆ ದೇವನೊಬ್ಬನಿದ್ದಾನೆ ಎಂಬುದು ಇಷ್ಟಾದ್ರೆ ಮುಗಿತೇನು? ಅಲ್ಲ ಅಥವಾ ಇಲ್ಲ ಅಂತ ಅರ್ಥ ಅದಕ್ಕೆ. ಮುಂದೆ ಸಗುಣ ನಿರ್ಗುಣ. ಸಗುಣ ನಿರ್ಗುಣ ತತ್ವ ತಾನೇ ನಿಜವೋ? ಅಂದ್ರೆ ಸಗುಣ ಮತ್ತು ನಿರ್ಗುಣ ಅಂತಂದ್ರೆ, ಸಗುಣ ರೂಪ ಅಂದ್ರೆ ಈಶ್ವರ, ನಿರ್ಗುಣ ರೂಪ ಅಂತಂದ್ರೆ ಬ್ರಹ್ಮ. ಈ ನಿರ್ಗುಣ ರೂಪವಾದ ಬ್ರಹ್ಮಕ್ಕೂ ಸಗುಣ ರೂಪವಾದ ಈಶ್ವರಕ್ಕೂ ಇವೆರಡಕ್ಕೂ ತತ್ವಗಳು ಅಂತ ಕರೀತಾರ. ಅಂದ್ರೆ ಇದು ನಿಜವೇನು ಅಂತಾರೆ. ಇದಕ್ಕೂ ಉತ್ತರ ಏನಿದಕ್ಕೀಗ ಅಲ್ಲ. ಅಲ್ಲ. ಯಾಕಂತಂದ್ರೆ ಮಾಯೋಪಾಧಿಕನಾದಂತ ಈಶ್ವರನು ನನ್ನ ಸ್ವರೂಪ ಅಲ್ಲ. ಯಾಕಂದ್ರೆ ಮಾಯೆಯಿಂದ ಶಬಲಿತನಾಗಿರೋಣದರಿಂದ. ನಿರ್ಗುಣ ರೂಪವಾದಂತ ಬ್ರಹ್ಮವೂ ಕೂಡ ಒಂದು ನಾಮಕ್ಕೆ ಒಂದು ಈಡಾಗಿರೋದು. ನಾನು ಶೂನ್ಯವನ್ನು ಅರಿಯುವ ನಿಶೂನ್ಯ ನಾನಿದ್ದೇನೆ. ನನ್ನ ಆತ್ಮ ಚೈತನ್ಯವು ಯಾವುದೇ ನಾಮದಿಂದಾಗಲಿ ರೂಪದಿಂದಾಗಲಿ ಅದು ಇದಮ್ಮೆಂದು ಹೇಳಿಸಿಕೊಳ್ಳಲು ಆಗದೇ ಇರೋಣದರಿಂದ ಸಗುಣ ನಿರ್ಗುಣ ಎಂಬ ಉಭಯ ರೂಪ ವ್ಯಾಪಾರಿಯೂ ಕೂಡ ನನ್ನ ಸ್ವರೂಪವಲ್ಲ. 3ನೇ ಸಾಲು. ಸಗುಣ ನಿರ್ಗುಣವನು ಅಚ್ಚಳಿದ ಪದವದ ನಿಜವೋ? ಈಗ ಏನ್ ಮಾಡಿದ್ರಿ? ಸಗುಣವನ್ನ ನಿರ್ಗುಣವನ್ನ ಅಚ್ಚಳಿದ ಪದವನ್ನು ಬಿಟ್ರಿ. ಅದನ್ನ ಅಸಿಪದದಲ್ಲಿ ಏನ್ ಮಾಡಿದ್ರಿ? ಅದು ಅಚ್ಚಳಿದ ಪದವನ್ನು ತೆಗೆದ್ರಿ. ಅದನ್ನ ಆ ತೆಗೆದಾಗ ಏನ ಅಸಿಪದ ಅದು ನಿಜವೇನು ಅಂತಂದ್ರೆ ಅದು ನಿನ್ನಿಂದ ಅರಿವಿಸಿಕೊಳ್ತದೆ ಅಂದಾಗ ಅದು ನಿಜವಲ್ಲ.
ಎಲ್ಲಿಯವರೆಗೆ ಯಾವುದು ನಿನ್ನಿಂದ ಅರಿವಿಸಿಕೊಳ್ಳುತ್ತದೆಯೋ ಹ್ಮ್ ಅದು ಎಲ್ಲವೂ ನಿನ್ನ ಸ್ವರೂಪವಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಅರಿವಿಸಿಕೊಳ್ಳುವುದು ನಿನ್ನಿಂದ ಅನ್ಯವಾಗಿರೋಣದರಿಂದ. ಮುಂದಿನ ಸಾಲ. ಸಗುಣಾದಿಗಳ ಸೋಂಕದಿಹುದೇ ನಿಜವೋ? ಅಂದ್ರೆ ಇದು ಬ್ರಹ್ಮ, ಇದು ವಿಷ್ಣು, ಇದು ಮಹೇಶ್ವರ, ಸಗುಣಾದಿಗಳು ಅಂದ್ರೆ ಒಬ್ರು ಸೃಷ್ಟಿಕರ್ತ, ಒಬ್ರು ರಕ್ಷಣೆ ಮಾಡ್ತಾರೆ, ಒಬ್ರು ಲಯಕರ್ತ ಅಂತೇಳಿ ಈ ಎಲ್ಲವನ್ನು ಏನಿಟ್ಟಿರಲಿಲ್ಲ, ಇದನ್ನೆಲ್ಲವನ್ನು ಹೋಗಲಾಡಿಸಿದ ಕೇವಲ ಸತ್ಯ ನಿಜವೇನು ಅಂದ್ರೆ ಅದನ್ನು ಕೂಡ ನಾನು ಅರಿತೀನಿ ಅಂದ್ರೆ ಅದು ನಿಜವಲ್ಲ. ಎಲ್ಲದಕ್ಕೂ ಏನು ಅಲ್ಲ ಅನ್ನೋದೇ ಉತ್ತರ ಇದಕ್ಕೆ. ಮುಂದಿನ ಬಗೆಯ ಕುರುಹಿನ ಕಲಾಬಿಂದು ನಾದವೇ ನಿಜವೋ? ಸರಿಯಪ್ಪ, ತೂರ್ಯಾತೀತ ಅವಸ್ಥೆಗೆ ಹೋದಾಗ ಬಗೆಯೇ ಅಂದ್ರೆ ತಿಳಿದುಕೋ, ಬಗೆಯೇ ತಿಳಿದುಕೋ ಅಂದ್ರೆ ಅನೇಕ ರೂಪವಾದ ನಾಮ ರೂಪ ಮತ್ತು ನಾದ ಬಿಂದು ಕಲೆ ಅನ್ನುವಂಥವು ಏನು ತೂರ್ಯಾತೀತದ ಯೋಗದ ಯಮಾಷ್ಟಾಂಗ ಯೋಗದಲ್ಲಿ ನನಗೆ ಸಿಗ್ತಲ್ಲ ಅದು ನಿಜವೇನು? ಇಲ್ಲ, ಅದು ದೇಹವನ್ನು ಆಶ್ರಯಿಸ್ಕೊಂಡು ಕಂಡದ. ನಾದ ಬಿಂದು ಕಲೆಗಳು ಏನು ಆಶ್ರಯಿಸ್ಕೊಂಡು ಕಂಡವ ತಮ್ಮ ನಿನಗವು? ದೇಹವನ್ನು ಆಶ್ರಯಿಸ್ಕೊಂಡಿದ್ದಾವೆ. ದೇಹವನ್ನು ಆಶ್ರಯಿಸಿಕೊಂಡದ್ದು ಸತ್ಯವಲ್ಲ, ಸತ್ಯವನ್ನು ಆಶ್ರಯಿಸಿಕೊಂಡದ್ದು ದೇಹ. ದೇಹವನ್ನು ಆಶ್ರಯಿಸಿಕೊಂಡಂತ ನಾದ ಬಿಂದು ಕಲೆಗಳು ನಿನ್ನ ಸ್ವರೂಪ ಹೆಂಗಾಗ್ತಾವ? ಹಂಗಲ್ಲ ಅಲ್ಲ. ಮುಂದ ಬಗೆಯ ಬಣ್ಣಕ್ಕೆ ಬಾರದಿಹುದೇ ನಿಜವೋ? ಬಗೆಯ ಬಣ್ಣಕ್ಕೆ ಅಲ್ಲದು, ಬಗೆಯೇ. ಹೆಂಗ ಓದ್ಬೇಕು ಅದನ್ನ? ಬಗೆಯೇ ಅಂದ್ರೆ ತಿಳಿದುಕೋ, ವಿಚಾರಿಸಿಕೋ. ಬಣ್ಣಕ್ಕೆ ಬಾರದಿಹುದು ನಿಜವೋ ಅಂದ್ರೆ ಈ ಕಲೆ ಅಂತ ಅಂತೀವಲ್ಲ, ಕಲೆಗೆ ಅನೇಕ ಅದಕ್ಕೆ ಬಾರಿ ಎಳೆಮುತ್ತಿನಂತೆ, ದೀಪದುರಿಯಂತೆ, ಸೆಳೆಮೆಂಚಿನಂತೆ ಅದಕ್ಕೆ ಅನೇಕ ಬಣ್ಣಗಳ ರೂಪಕವನ್ನ ಬಲ್ಲವರು ಕೊಟ್ಟಿದ್ದಾರೆ. ಹಂಗಂದ್ರೆ ಆ ಬಣ್ಣಕ್ಕೆ ಆದಿಯಾದಂತ ಕೇವಲ ಬೆಳಕು ನಿಜವೇನು ಅಂದ್ರೆ ಅದು ನಿನ್ನಿಂದ ಅರಿಸ್ಕೋತಂದ್ರೆ ಅದು ನೀನಲ್ಲ. ಮುಂದೆ ಜಗದ ನಾನಾ ತತ್ವದೊಡನೆ ಅಗಲದಿರ್ಪುದೇ ನಿಜವೋ? ಜಗದ ನಾನಾ ತತ್ವಗಳು ಎಷ್ಟದವಪ್ಪ? ನಿನ್ನ ತತ್ವಗಳು ಇರುವ ಇಲ್ಲಿ 5 ತತ್ವ ಅದಾವ. 5ರಿಂದ 25 ಆಗ್ಯಾವ. ಅಥವಾ ಇನ್ನೊಂದು ಸಿದ್ಧಾಂತ ಶಿಖಾಮಣಿಯವರು 36 ಅಂತ ಹೇಳ್ತಾರೆ. ಇನ್ನೊಂದು 136 ಹೇಳಿದ್ರೆ ಆಗ್ಬೇಕಾಗೈತೇನು? ಜಡವಾದ ಭೂತಗಳೇ ಅವು. ಹೌದಿಲ್ಲ ಹೇಳ್ರಿ. ನನ್ನೊಂದು ದೃಷ್ಟಾಂತ ಕೊಟ್ಟಿದ್ದೇನೆ, ವಾರಸಲ ಹಗಲೆಲ್ಲ ಹೇಳಿದೆ ದೃಷ್ಟಾಂತ ಇದ್ದೇನೆ. ಒಬ್ಬ ಬಟ್ಟೆಯನ್ನು ತೊಳೆಯುವಂತ ಒಬ್ಬ ಮನುಷ್ಯ ಮೊಣಕಾಲ್ ಮಟ್ಟ ನೀರೊಳಗ ಕಾಲಿನ ತಂಪನ್ನು ಅರಿತಾನ, ಬೆನ್ನಿಗೆ ಬಿಡುವ ಬಿಸಿಲನ್ನು ಅರಿತಾನ. ಆ ದೃಷ್ಟಾಂತ ಕೊಟ್ಟಿಲ್ಲ ಅದನ್ನೀಗ. ಮಲ್ಕೊಂಡಿರ್ತೀರಿ, ತಲೆಯೊಳಗ ಕೂದಲ್ದೊಳಗೆ ತಿಂಡಿ ಬಿಟ್ಟದ, ಅಂಗಾಲಾಗ ಒಂದು ಇರಿಬಿ ಗುಳುಗುಳು ಮಾಡಕತ್ತದು. ತಲೆಯೊಳಗೆ ಬಿಟ್ಟಂತ ತುರಿಕೆಯನ್ನು ಅಂಗಾಲೊಳಗಿರೋ ಗುಳುಗಳನ್ನು ಅರಿತಿರೋ ಇಲ್ಲೋ? ಅಂದ್ರೆ ಸಕಲ ತತ್ವದಲ್ಲಿ ಇರುವಂತ ಚೇತನಾತ್ಮಕ ಅಂಶ ನೀನೊಬ್ಬನೇ. ನೀನು ಅಖಂಡನೂ ನಿತ್ಯನೂ ವ್ಯಾಪಕನೂ ಇರೋಣದ್ರಿಂದ ಎಲ್ಲ ಕಡೆ ಒಂದು ಇರುವೆಯ ಕಾಲಿನ ಗೆಜ್ಜೆಯ ಸದ್ದನ್ನು ಕೂಡ ಅರಿತಿ ನೀನು. ಹಂಗಾರ ಆ ಕೇವಲ ಆ ಅರಿವು ನಿಜವೇನು ಅಂದ್ರೆ ಅದನ್ನು ನಾ ಅರಿತಿರೋಣದ್ರಿಂದ ಅದು ನಾನಲ್ಲ. ಯಾಕಂದ್ರೆ ಅದು ಜೀವತನದಿಂದ ಅರಿಯಾಕತ್ತಿರೋದು, ಅದು ಚಿದಾಭಾಸನಿಂದ ಅರಿಯಾಕತ್ತಿರೋದು, ಚಿದಾಭಾಸನ ಆಶ್ರಯದಲ್ಲಿ ಅರಿತಾ ಇದೆ ಈಗ ಇದನ್ನ. ಅದು ಕೂಡ ನಾನಲ್ಲ. ಮಗುಳೆತ ಈ ಜಗಕ್ಕೆ ಅನ್ಯಬಹುದು ನಿಜವೋ? ಅಂದ್ರೆ ಈ ಜಗತ್ತಿಗೆ ಅನ್ಯವಾಗಿ ಅಂದ್ರೆ ಈ ಜಗತ್ತನ್ನು ಎದುರಿಟ್ಟುಕೊಂಡು ಈ ಜಗತ್ತನ್ನು ಬಿಟ್ಟು ಹಾಕೇನು ಅಂತಂದ್ರೆ ಅಖಂಡತೆಯಲ್ಲಿ ಒಂದ್ ಕಡೆ ಹಿಡುದು ಒಂದ್ ಕಡೆ ಬಿಡುದು ಇರ್ತದೆ ಇಲ್ಲ. ಅಂದ್ರೆ ಇದಕ್ಕೆ ಬಿಟ್ಟು ಅನ್ಯವಾದದ್ದು ಕೂಡ ನಾನಲ್ಲ. ಯಾಕೆ ನಾನು ವ್ಯಾಪಕನಿದ್ದೇನೆ. ಹ್ಮ್ ಇಷ್ಟು ಸಾಕಪ್ಪ ಇವತ್ತು.